ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಡಾಕ್ಟರ್ ದೀಪಾ ರಾಣಿ ಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್. ಇದು ಒಂದು ತುಂಬ ವಿಶೇಷವಾದ ವಿಷಯದ ಬಗ್ಗೆ ಮಾತಾಡೋದಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನಮ್ಮ ಚಾನಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆಲ್ರೆಡಿ ಮಾಡಿದರೆ ತುಂಬ ಹೃದಯದ ಅಭಿನಂದನೆಗಳು. ನನ್ನ ಜೊತೆ ಇವತ್ತು ವಿಶೇಷವಾದ ಒಂದು ಅತಿಥಿ ಇದ್ದಾರೆ ನಮ್ಮ ಚಾನಲಲ್ಲಿ. ನಿಮ್ಮನ್ನು ನೀವು ಇಂಟ್ರೊಡ್ಯೂಸ್ ಮಾಡ್ಕೋತೀರಾ ರೇಖಾ ಅವರೇ? ನಮಸ್ಕಾರ, ನನ್ನ ಹೆಸರು ರೇಖಾ ನೀರಜ್ ಕುಮಾರ್ ಅಂತ. ನಾನು ಕೌನ್ಸಲಿಂಗ್ ಸೈಕಾಲಜಿಸ್ಟ್ ಆ್ಯಂಡ್ ನಂದು ಒಂದು ವರದಾ ವೆಲ್ನೆಸ್ ಅಂತ ಒಂದು ಸೆಂಟರ್ ಇದೆ, ಕೌನ್ಸಲಿಂಗ್ ಸೆಂಟರು ಹೊಸಕೆರೆಹಳ್ಳಿಲಿದೆ ಆ್ಯಂಡ್ ವೆಬ್ಸೈಟು ಇದೆ ಅದರದ್ದು. ಸೊ ಅಲ್ಲಿ ಕೆಲವೊಂದು ಟೆಕ್ನಿಕ್ಗಳನ್ನ ಯೂಸ್ ಮಾಡಿಕೊಂಡು ಕೌನ್ಸಲಿಂಗ್ ಮಾಡೋ ಕ್ರಮ ನಂದು. ದೀಪಾ ಅವರೇ, ನನ್ನ ಕರೆದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ಇದು ಒಂದು ಸ್ವಲ್ಪ ಕೃತಕ ಅನಿಸುತ್ತೆ, ಯಾಕೆಂದರೆ ನಾವಿಬ್ಬರು ತುಂಬ ಕ್ಲೋಸ್ ಫ್ರೆಂಡ್ಸು. ಅವರೇ ಇವರೇ ಅಂತ ಮಾತೇ ಆಡೋದಿಲ್ಲ. ಇದು ಒಂದು ಸ್ವಲ್ಪ ಫಾರ್ಮಲ್ ವಿಡಿಯೋ ಆದ್ದರಿಂದ ಹಾಗೆ ಮಾತಾಡ್ತಾ ಇದ್ದೀವಿ. ನನ್ನ ತುಂಬ ಆಪ್ತ ಗೆಳತಿ ಅಂತ ಹೇಳ್ಬೋದು. ಒಂಥರ ಎಲ್ಲ ಕಷ್ಟದಲ್ಲಿ ನನ್ನ ಬೆನ್ನೆಲುಬಾಗಿ ನನ್ನ ತೋಳು ತೆಕ್ಕೆನಲ್ಲಿ ಇರ್ತಾರೆ. ಅವ್ರು ಇದ್ದಾರೆ ಅಂದರೆ ನನಗೆ ಒಂದು 100 ಆನೆ ಬಲ ಅಂತ ಹೇಳ್ಬೋದು. ಇನ್ನೊಂದು ವಿಶೇಷ ಏನಂದರೆ, ಇಬ್ಬರು ಹೆಚ್ಚು ಕಮ್ಮಿ ಸಿಮಿಲರ್ ಬಿಸ್ನೆಸ್ಸೇ ಅಲ್ವಾ ನಮ್ಮದು. ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸ್ ಹೇಗೋ ವರದಾ ವೆಲ್ನೆಸ್ಸು ಹೆಚ್ಚು ಕಮ್ಮಿ ಅದೇ ಸರ್ವಿಸ್ ಮಾಡಿದ್ರು. ಒಂಥರ ಕಾಂಪಿಟೇಷನ್ ಇಲ್ಲ, ಜೆಲಸಿ ಇಲ್ಲ. ನೀವು ಮಾಡಿ ಅಂತ ಖುಷಿ ಪಡ್ತೀವಿ, ಇನ್ನೊಬ್ರು ಮಾಡಿದ್ರೆ ಬೆಳೆದ್ರೆ ಖುಷಿ ಪಡ್ತೀವಿ, ರೆಫರ್ ಮಾಡ್ತೀವಿ. ಎಲ್ಲೂ ಅಯ್ಯೋ ಅವ್ರು ಬೆಳೆದ್ಬಿಟ್ರೆ ಮಾಡಿಬಿಟ್ರೆ ಅನ್ನೋ ಒಂದು ಇನ್ಸೆಕ್ಯೂರ್ ಫೀಲಿಂಗೇ ಇಲ್ಲ ಅಲ್ವಾ. ಅದು ಈ ಒಂದು ಸ್ನೇಹದ ಒಂದು ವಿಶೇಷತೆ, ಒಂದು ಪ್ಯೂರಿಟಿ ಅಂತ ಕೂಡ ನಾನು ಹೇಳ್ತೀನಿ. ಆ್ಯಂಡ್ ರೇಖಾ ನೀರಜ್ ಕುಮಾರ್ ನನ್ನ ಆಪ್ತ ಗೆಳತಿ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬ ಹೆಮ್ಮೆ ಪಡ್ತೀನಿ. ಥ್ಯಾಂಕ್ ಯು. ಸರಿ, ಈಗ ಅದೆಲ್ಲ ಆಯಿತು. ನಿಮಗೆ ಒಂದು ಪ್ರಶ್ನೆ ಕೇಳಲಾ? ಸೊ ಒಂಥರ ಕ್ವಿಝ್ ಅಂತ ಅಂದ್ಕೊಳ್ಳಿ. ನಾಗರಿಕತೆ, ಸಿವಿಲೈಸೇಷನ್ ಅಂತ ಬಂದಾಗ ಪ್ರಪಂಚದ ಪ್ರಪ್ರಥಮವಾದ 3 ನಾಗರಿಕತೆ, ಸಿವಿಲೈಸೇಷನ್ನ ಹೇಳಿ. ಒಂದು ನನಗೆ ಅನ್ಸೋ ಥರ, ನೆನಪಿರೋ ಥರ ಅನ್ಬೋದು, ಮೆಸೊಪೊಟೇಮಿಯನ್ ಸಿವಿಲೈಸೇಷನ್ 3500 BC ಇಂದ 300 BC. ಹೌದು. ಇನ್ನ ಒಂದು ಈಜಿಪ್ಷಿಯನ್, ಮತ್ತೆ ಇನ್ನೊಂದು ಇಂಡಸ್ ವ್ಯಾಲಿ. ಈಜಿಪ್ಷಿಯನ್ಗಿಂತ ಮುಂಚೆ ಇಂಡಸ್ ವ್ಯಾಲಿ ಬರುತ್ತೆ. ಮೆಸೊಪೊಟೇಮಿಯಾ ಫಸ್ಟ್ ಬರುತ್ತೆ, ಇಂಡಸ್ ವ್ಯಾಲಿ ನಂತರ, ಆಮೇಲೆ ಈಜಿಪ್ಷಿಯನ್ ಬರುತ್ತೆ. ನೆಕ್ಸ್ಟ್ ಬರುತ್ತೆ. ಸೊ ಇದು ನೀವು ಕೇಳಿದ ಕ್ವೆಶ್ಚನ್. ಹೌದು, ಕರೆಕ್ಟ್. ಚಪ್ಪಾಳೆ ತಟ್ಟಣ ನಮ್ಮ ಫ್ರೆಂಡ್ಗೆ. ಸೊ ಇದರಲ್ಲಿ ಯಾಕೆ ನಾನು ಈ ಪ್ರಶ್ನೆ ಕೇಳಿದೆ ಅಂತಂದಾಗ, ಮೆಸೊಪೊಟೇಮಿಯಾ ಒಂದು, ಈಜಿಪ್ಷಿಯನ್ ಸಿವಿಲೈಸೇಷನ್ ವಿಶೇಷತೆ ಏನು? ಅವರು ಮಮ್ಮಿ ಮಾಡ್ತಿದ್ರಲ್ವ, ಅವರ ಒಂದು ಸತ್ತವರನ್ನು, ಅದು ರಾಯಲ್ಟಿ ರಾಜವಂಶದವರನ್ನು ಮಮ್ಮಿ ಅದೆಲ್ಲ ಎಂಬಾಮ್ ಮಾಡಿ ಅದನ್ನು ಆ ಪಿರಮಿಡ್ ಒಳಗಡೆ ಇಟ್ಟು ಅವರು ಜೀವಕ್ಕೆ ಬರ್ತಾರೆ. ಅವ್ರು ಬಂದಾಗ ಇದೆಲ್ಲ ಬೇಕಾಗತ್ತೆ ಅಂತ ಒಂದು ವಿಷಯ ಇತ್ತಲ್ವಾ. ಅದು ಒಂದು ವಿಷಯ. ಆದರೆ ನಾನು ಇನ್ನೊಂದು ವಿಷಯ ಹೇಳಬೇಕು. ಡಾಕ್ಟರ್ ಜೇಮ್ಸ್ ಹಿರಾಮ್ ಬೆಡ್ಫೋರ್ಡ್ ಅನ್ನೋರು 1967 ಕ್ರಯೋನಿಕ್ ಪ್ರಿಸರ್ವೇಷನ್ ಅಂತ ತಮ್ಮ ಬಾಡಿಯನ್ನು ಪ್ರಿಸರ್ವ್ ಮಾಡಿಸ್ಕೊಂಡ್ರು. ಕ್ರಯೋನಿಕ್ ಪ್ರಿಸರ್ವೇಷನ್ ಅಂತಂದರೆ ಅದನ್ನು ಕೆಲವೊಂದು ಕೆಮಿಕಲ್ ಪ್ರಿಸರ್ವೇಟಿವ್ಸಲ್ಲಿ ಹಾಕಿ ಪ್ರಿಸರ್ವ್ ಮಾಡ್ಕೊಳ್ಳೋದು. ಯಾಕೆ ಪ್ರಿಸರ್ವ್ ಮಾಡ್ಕೊಂಡು ಸ್ವಲ್ಪ ಈ ಈಜಿಪ್ಷಿಯನ್ ವಿಷಯನೇ ಬರುತ್ತೆ ಅಲ್ಲೂ. ಏನು ಅಂತಂದರೆ, ಈಗ ಟೆಕ್ನಾಲಜಿ ಇಲ್ಲ, ಅವರು ಕಿಡ್ನಿ ಕ್ಯಾನ್ಸರಿಂದ ತೀರ್ ಹೋಗ್ತಾರೆ. ತುಂಬ ಹಣವಂತ ವ್ಯಕ್ತಿ, ಅಮೇರಿಕದ ವ್ಯಕ್ತಿ. ಸೊ ಕಿಡ್ನಿ ಕ್ಯಾನ್ಸರಿಂದ ತೀರೋದ್ಮೇಲೆ ಅವರು ತನ್ನ ಆಸ್ತಿನಲ್ಲಿ ಒಂದು ಭಾಗವನ್ನು ಇಟ್ಟು ಕ್ರಯೋನಿಕ್ ಪ್ರಿಸರ್ವೇಷನಲ್ಲಿ ಇಡೀ ನನ್ನ ದೇಹನ 2017 ರಿವೈವ್ ಮಾಡಿ ಅಷ್ಟರಲ್ಲಿ ಟೆಕ್ನಾಲಜಿ ಬೆಳೆಸಿದ್ರೆ ನನ್ನ ದೇಹಕ್ಕೆ ಜೀವವನ್ನು ತುಂಬಿ ಅಂತ ಹೇಳ್ತಾರೆ. ಸಾಧ್ಯವೇ? ಸತ್ತ ಪ್ರಾಣವನ್ನು ತರೋದು ಇನ್ನು ಸೈನ್ಸ್, ವಿಜ್ಞಾನಕ್ಕೆ ಸಾಧ್ಯ ಆಗಿಲ್ಲ. ಅದು ಆಗೋದು ಇಲ್ಲ, ಆಗಕೂಡ್ದು ಅಂತ ಕೂಡ ನನಗನ್ಸುತ್ತೆ. ನಿಮಗೇನು ಅನಿಸುತ್ತೆ? ಆದರೆ ಇದು ಯಾಕೆ ನಾನು ಈ ಕಥೆಯನ್ನು ಹೇಳಿದೆ ಅಂತಂದರೆ, ಇದನ್ನು 1997 ಒಂದ್ಸತಿ ಆ ಒಂದು ಕ್ರಯೋನಿಕ್ ಪ್ರಿಸರ್ವೇಷನನ್ನು ಓಪನ್ ಮಾಡಿ ಏನಾಗಿದೆ ಅಂತ ನೋಡಿ ಮತ್ತೆ ಅದನ್ನು ಹಾಗೆ ರೀಪ್ಯಾಕ್ ಮಾಡಿ ಇಟ್ಟಿದ್ದಾರಂತೆ. ಸೊ ಆ ಥರ ಕೆಲವೊಂದು ಕ್ರಯೋನಿಕ್ ಪ್ರಿಸರ್ವೇಷನಲ್ಲಿ ಕೆಲವೊಬ್ಬರ ದೇಹ ಇದೆಯಂತೆ. ಇವರು ನಂತರ ಅಂದರೆ ಒಬ್ಬರು ಇಮಿಡಿಯೇಟ್ ಇಂಡಸ್ ವ್ಯಾಲಿ ನಾಗರಿಕತೆ ಸಿವಿಲೈಸೇಷನ್ ನಂತರ ಈಜಿಪ್ಷಿಯನ್ ಅಂದರೆ ಪ್ರೋಗ್ರೆಸ್ ಇರಬೇಕಿತ್ತು. ಇವರು ಈಗ 19-20ನೇ ಶತಮಾನದಲ್ಲಿ ಬಂದಂಥ ವ್ಯಕ್ತಿ. ಇವರು ಇದನ್ನು ಯೋಚನೆ ಮಾಡಿದಾಗ ನಮ್ಮ ಭಾರತೀಯರ ವಿಶೇಷತೆ ಏನು? ದೇಹ ಅನ್ನೋದಕ್ಕಿಂತ ಆತ್ಮಕ್ಕೆ ಒಂದು ತನ್ನ ಸ್ಥಾನವನ್ನು ಕೊಟ್ಟು ಮೋಕ್ಷದ ಬಗ್ಗೆ ಯೋಚನೆ ಮಾಡ್ತಾಯಿದ್ರು ಅಲ್ವಾ. ಮೋಕ್ಷ ಅಂತಂದಾಗ ದೇಹ ತ್ಯಜಿಸಿದಾಗ ನಾನು ಮತ್ತೊಂದು ಮರುಜನ್ಮ ಕೂಡ ಬೇಡ ಅಂತ ಅನ್ನೋರು ದೇಹ
ಭೂಮಿಗೆ ಹೋಗಬೇಕು, ಅಗ್ನಿಗೆ ಹೋಗಬೇಕು, ಇಲ್ಲ ಭೂಮಿಗೆ ಹೋಗಬೇಕು ಅನ್ನೋದು ಒಂದು ನಮ್ಮ ಏನು ಹೇಳ್ತಾರೆ ಲಾಸ್ಟ್ ರೈಟ್ಸ್ ಸಂಸ್ಕಾರದ ಗುಣ ಅಲ್ವಾ, ಕ್ರಮ. ಅದರಲ್ಲಿ ಈ ಮಹಾಕುಂಭ ಅಂತ ಏನು ಬಂತು ಇವತ್ತು, ಇದು ಎಷ್ಟೋ ಜನರನ್ನ ಒಟ್ಟುಗೂಡಿಸ್ತು, ನಮ್ಮ ಹಿಂದೂಗಳನ್ನು ಬಡದೆಬ್ಬಿಸ್ತು ಅಂತಂದರೆ ಸುಳ್ಳಾಗೋದಿಲ್ಲ ಅಲ್ವಾ? ಇಲ್ಲ. ಏನು ಅನ್ಸತ್ತೆ ನಿಮ್ಗೆ ಈ ಮಹಾಕುಂಭದ ಕಥೆಗಳನ್ನ ಕೇಳಿದಾಗ? ನನಗೆ ಮಹಾಕುಂಭ ಅಂದ ತಕ್ಷಣ ಫಸ್ಟ್ ಬರೋ ಕ್ವೆಶ್ಚನ್ಸ್ ನಿಮ್ಮ ಒಂದು ಧೈರ್ಯ ಅಂಡ್ ಇನ್ನೊಂದು ಏನಪ್ಪಾ ಅಂತಂದ್ರೆ, ನಿಮಗೆ ಅನ್ಸ್ಲಿಲ್ವಾ ಎಷ್ಟೊಂದು ಜನ ಇರ್ತಾರೆ, ಭಯ, ತುಂಬಾ ಜನ ನುಗ್ಲು ಎಲ್ಲಿ ನೀರಿಂದ ಮೇಲ್ ಬರ್ತೀರಾ ಇಲ್ವಾ ಆ ತರ ಎಲ್ಲ ಭಯ ಅನ್ಸ್ಲೇ ಇಲ್ವಾ ದೀಪಾ? ಅದ್ರ ಒಂದು ಎಲ್ರಿಗಿಂತ ಚೆನ್ನಾಗಿ ನಿಮಗೆ ಗೊತ್ತು, ಯಾಕೆಂದ್ರೆ ನನ್ನ ಒಳಗೂ ಹೊರಗೂ ಗೊತ್ತಿರೋರು ನೀವು, ಮಂಡು ನಾನು ಅಂತ ನಿಮಗೆ ಗೊತ್ತು. ಇನ್ನೊಂದು ಸ್ವಿಮ್ಮಿಂಗ್ ಬರುತ್ತೆ, ಅಲ್ಲಿ ಸ್ವಿಮ್ ಮಾಡೋ ಉದ್ದೇಶ ನನಗಿಲ್ಲ. ಒಂದು ಏನು ಅಂತಂದ್ರೆ, ಹೀಗೆ ತುಂಬಾ ಜನ ನೀವು ಕೇಳೋ ಪ್ರಶ್ನೆಗಳನ್ನು ಕೇಳಿದ್ರು ನಿಮಗೆ ಭಯ ಆಗಲ್ವಾ, ಮತ್ತೆ ನನಗೆ ತುಂಬಾ ಕ್ರೌಡ್ ಇಷ್ಟ ಇಲ್ಲ ಅಂತ ನಿಮಗೆ ಗೊತ್ತು. ಅದೆಲ್ಲ ಗೊತ್ತಿದ್ದು ಯಾಕೆ ಅಂದ್ರೆ ಸುಧೀಂದ್ರ ಭಾರದ್ವಾಜ್ ಅಂತ ನನ್ನ ಆಪ್ತ ಗೆಳೆಯ ಆತ ಕೂಡ, ಅವರು ಒಂದು ಪೋಸ್ಟನ್ನು ಹಾಕಿದ್ರು. ಅಂದರೆ ನಾನು 144 ವರ್ಷಕ್ಕೆ ಬರುತ್ತೆ ಕುಂಭ ಅದ್ರ ಬಗ್ಗೆ ಹೋಗಲ್ಲ, ಯಾಕೆಂದರೆ ಸೋಷಿಯಲ್ ಮೀಡಿಯಾ ಬರ್ತಿ ಅದರ ಕಥೆಗಳಿದೆ. ಅವರು ಹಾಕಿದ ಒಂದು ಪೋಸ್ಟರ್ ನೋಡಿದಾಗ ನನಗೇನೋ ಜಾಗರೂಕವಾಗಿ ನಾನು ಹೋಗಬೇಕು ಅಂತ ಅನ್ನಿಸ್ತು. ಆಮೇಲೆ ನಿಮ್ಮನ್ನು ಕೂಡ ಕೇಳಿದೆ ಬರ್ತೀರಾ ಅಂತ. ಸುಮಾರು ಜನನ ಕೇಳಿದೆ, ಬರ್ತೀನಿ ಅಂತ ಒಪ್ಕೊಂಡಿದ್ದು ನಮ್ಮ ಪ್ರತಿಭಾ ಅವರು. ಸೊ ಪ್ರತಿಭಾನ ಬಗ್ಗೆ ಹೇಳಬೇಕಂತಂದರೆ, ಪಾಪ UK ಇಂದ ಬಂದು ಮಾಡಿದ್ದು. ಸೊ ಅದು ಒಂದು ವಿಷಯ. ಮತ್ತು ನಾನು ಯಾಕೆ ಇದನ್ನು ಹೋಗಬೇಕು ಅಂತ ಅಂದ್ಕೊಂಡಾಗ ತುಂಬ ಜನ ಡಿಸ್ಕರೇಜ್ ಮಾಡ್ತಾಯಿದ್ರು, ತುಂಬ ಭಯ ಆಗುತ್ತೆ, ಟ್ರಾಫಿಕ್ ಇದೆಯಂತೆ, ಇದು ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾನೆ ಇದ್ರು. ಆಗ ಸ್ನೇಹ ಹೆಗ್ಡೆ ಅಂತ ಹೇಳಿ ನನ್ನ ಕ್ಲೈಂಟ್ ಆ್ಯಂಡ್ ಫ್ರೆಂಡ್, ಶಿ ಈಸ್ ಎ ಪ್ಲೇಬ್ಯಾಕ್ ಸಿಂಗರ್, ಆಕೆ ಕುಂಭಮೇಳಕ್ಕೆ ಹೋಗಿದ್ದು ಒಂದು ಪೋಸ್ಟ್ ಹಾಕಿದ್ಲು. ನಾನು ಅದನ್ನು ನೋಡಿ ಫ್ರೀ ಆದಾಗ ಕಾಲ್ ಮಾಡು ಅಂತ ಹೇಳಿಬಿಟ್ಟು ಹೇಳಿದಾಗ ಶೀ ಕಾಲ್ ಮಾಡಿದಾಗ ತುಂಬ ಚೆನ್ನಾಗಿದೆ, ಏನೂ ಇಲ್ಲ, ಧೈರ್ಯವಾಗಿ ಹೋಗಿ ಬರ್ಬೋದು, ಅಕ್ಕು ಅಂತ ಕರೀತಾಳೆ, ಅಕ್ಕನ ಒಂದು ಮುದ್ದಾಗಿ, ಅಕ್ಕು ಹೋಗಿ ನಿಮ್ಗೆ ಏನೂ ಆಗಲ್ಲ, ಆರಾಮಾಗತ್ತೆ ಅಂತ ಒಂದು ಧೈರ್ಯ ತುಂಬಿದ್ಲು. ಇದರಲ್ಲಿ ಬರುತ್ತಲ್ವಾ, ಸೀಮಾ ಲಂಘನ ಮಾಡಬೇಕಾದ್ರೆ ಆಂಜನೇಯನು ಕೂಡ ಧೈರ್ಯ ತುಂಬಬೇಕಾಯ್ತು ಲಂಕೆಗೆ ಹಾರಬೇಕಾದ್ರೆ ಅಂಥೇಳಿ. ಆ ಥರ ನನಗೂ ಒಂದು ಧೈರ್ಯವನ್ನು ಕೊಟ್ಟಿದ್ದು ಸ್ನೇಹ ಹೆಗಡೆ ಪ್ರಥಮವಾಗಿ. ಆಮೇಲೆ ನಾನು ಇನ್ನೇನು ಹೊರಡೋಕ್ಕೆ ಇನ್ನೊಂದು 3-4 ದಿನ ಇದೆ ಅನ್ಬೇಕಾದ್ರೆ ಒಂದು ಕ್ಲಾಸನ್ನು ಮಾಡ್ತಾಯಿದ್ದೆ. ಆ ಕ್ಲಾಸಿಗೆ ಬಂದಂಥ ಹರ್ಷಿತಾ ಮತ್ತು ಚೇತನ ಅನ್ನೋರು, ಅವರಿಬ್ಬರು ಹೋಗಿ ಬಂದಿದ್ರು, ಜಸ್ಟ್ ಹೋಗಿ ಬಂದಿದ್ರು. ಮತ್ತು ನಾನು ಯೂನಿವರ್ಸ್ ಬ್ರಹ್ಮಾಂಡನ ಕೇಳ್ತೀನಿ ಏನು ಮಾಡಿದ್ರು ನಿಮ್ಗೆ ಗೊತ್ತು, ಎಲ್ಲರೂ ಹಿಂಗಾಯಿತು ಹಂಗಾಯಿತು, ಅದು ಆ ಸ್ಟ್ಯಾಂಪಿಡ್ ಬೇರೆ ಆಗಿತ್ತು, ಎಲ್ಲ ಆಯಿತು, ಅದು ಕೋಟ್ಯಾಂತರ ಜನ ಸೇರ್ಬೇಕಾದ್ರೆ ಎಲ್ಲೋ ಒಂದು ಆಗತ್ತೆ ಅವಘಡ. ಅಂದರೆ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳಬೇಕು ಬಾಕಿ ಎಲ್ಲ ಫೆಸಿಲಿಟೀಸು. ಚೇತನ ಮತ್ತು ಹರ್ಷಿತಾ ಇಬ್ಬರು ಹೋಗಿ ಬಂದಿದ್ರು. ಒಂದು ಸೈನನ್ನು ತೋರಿಸು ಅಂತ ನಾನು ಬ್ರಹ್ಮಾಂಡವನ್ನು ಕೇಳ್ತಿದ್ದೆ. ಈ ಹರ್ಷಿತಾ ಬಂದವರು, ಮೇಡಮ್ ನಿಂತ್ಕೊಳ್ಳಿ ಒಂದು ನಿಮಿಷ ಅಂದ್ಬಿಟ್ಟು ಎಲೆ ಅಡಿಕೆ ಸಮೇತ ಹಣ್ಣು ಎಲ್ಲ ಇಟ್ಟು ಶಾಸ್ತ್ರೋಕ್ತವಾಗಿ ನನಗೆ ಗಂಗೆ ನೀರನ್ನು ತಂದುಕೊಟ್ರು. ಸೊ ಅವಳು ನನ್ನನ್ನು ಕರಿತಾ ಇದ್ದಾಳೆ, ನಾನು ಧಾರಾಳವಾಗಿ ಹೋಗಿ ಬರ್ಬೋದು ಅನ್ನಿಸು. ಮತ್ತು ಇವರಿಬ್ಬರು ಚೇತನ ಮತ್ತು ಹರ್ಷಿತಾ ನನಗೆ ತುಂಬ ಹೇಳಿದ್ರು, ಹೀಗೆ ಹೋಗ್ಬೋದು, ಹೀಗೆ ಮಾಡ್ಬೋದು ಅಂತ. ತುಂಬ ಧೈರ್ಯ ಬಂತು. ಮತ್ತು ಪ್ರಶಾಂತ್ ಹೊಳಲ್ಕೆರೆ ಅಂತ ನನ್ನ ಫ್ರೆಂಡ್, ಆತ ಕೂಡ ತುಂಬ ವಿಷಯಗಳನ್ನು ಈ ಥರ ಕಾಂಟ್ಯಾಕ್ಟ್ ಮಾಡಿ ಈ ಥರ ಹೋಗಿ ಅಂತ. ಮತ್ತು ರಶ್ಮಿ ಆನಂದ್ ಅಂತ ನನ್ನ ಫ್ರೆಂಡು, ರವಿ ಚೇತನ್ ಅಂತ, ಇವರೆಲ್ಲರೂ ಹೋದವರು ತುಂಬ ನನಗೆ ಮಾಹಿತಿಗಳನ್ನು ಕೊಟ್ಟರು. ನಂತರ ನಾನು ಹೊರಟಿ. ಸೊ ಇವರೆಲ್ಲ ಹೋದರೂ ನಾನು ಹೋಗ್ಬೋದು ಅನ್ನೋ ಒಂದು ಧೈರ್ಯ. ಮತ್ತು ನಡೆಯೋದಕ್ಕೆ ಸ್ವಲ್ಪ ಅಭ್ಯಾಸ ಮಾಡ್ಕೋತಿದ್ದೆ, ಎಷ್ಟು ಕಿಲೋಮೀಟರ್ ನಡಿಬೇಕಲ್ಲ ಹಾಗೆ ಹೀಗೆ ಅಂತೆಲ್ಲ. ಬಟ್ ಅಲ್ಲಿ ಹೋದಾಗ ಕಥೆನೇ ಬೇರೆ ಆಗಿತ್ತು. ನಾನು ಹೋಗಿದ್ದು ಯಾವ ರೀತಿ ಹೋದೆ ಅಂತಂದರೆ, ಒಂದು ಸೆಂಟಿಪೀಡ್, ಈ ಸೆಂಟಿಪೀಡ್ ಇರುತ್ತಲ್ಲ, ಸೆಂಟಿಪೀಡ್ಗೆ 100,000 ಕಾಲಿರುತ್ತೆ ಅಂತ ಹೇಳ್ತಾರೆ. ಅದು ಒಂದು ದಿನ ವಾಕ್ ಹೋಗತ್ತಂತೆ ಬೆಳಗ್ಗೆ. ಅದನ್ನು ನೋಡ್ಬಿಟ್ಟು ಕಪ್ಪೆ ಕೇಳತ್ತಂತೆ, ಸೆಂಟಿಪೀಡ್ ಅಂಕಲ್ ನಾನೊಂದು ಕ್ವೆಶ್ಚನ್ ಕೇಳಬೇಕು ನಿಮಗೆ ಅಂತ. ಏನಪ್ಪ ಕ್ವೆಶ್ಚನ್ನು ಅಂದಾಗ, ಅಲ್ಲ ನೀವು ಹೋಗ್ಬೇಕಾದ್ರೆ 100 ಕಾಲು, ಇದು ಯಾವ್ದು ಮುಂದೆ ಯಾವ್ದು ಹಿಂದೆ ಅಂತ ಹೆಂಗೆ ಲೆಫ್ಟ್ ರೈಟ್ ಹೆಂಗೆ ಮಾಡ್ತೀರಾ, ಕನ್ಫ್ಯೂಸ್ ಆಗಲ್ವಾ ನಿಮಗೆ, ಅದೆಲ್ಲ ಮಿಕ್ಸಪ್ ಆಗಲ್ವಾ, ಒಂದಕ್ಕೊಂದು ತೊಡರಲ್ವಾ ಅಂತ ಕೇಳ್ತಂತೆ. ಇದೇನು ಮರೆಯ ನೀನು ಕೇಳ್ತೀಯ, ನಾನು ನನ್ನ ವಂಶ ಎಲ್ಲ ನಡೀತಾನೆ ಇದ್ದೀವಿ, ಏನು ತೊಂದರೆ ಇಲ್ಲ. ಇಲ್ಲ ನಂಗೆ ಡೌಟ್ ಬಂತು ಅದಕ್ಕೆ ಕೇಳಿದೆ ಅನ್ನತ್ತಂತೆ. ನನಗೂ ಈ ಡೌಟ್ ಬಂದಿರಲಿಲ್ಲ, ಈ ಕಪ್ಪೆದಾದ್ಮೇಲೆ ನನಗೂ ಬಂತು ಡೌಟು. ಅದಾದಮೇಲೆ ಆ ಕಪ್ಪೆ ಹೊಟ್ಟೋಯ್ತಂತೆ. ಆಮೇಲೆ ಈ ಸೆಂಟಿಪೀಡ್ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಂತೆ, ಇವು ಹೌದು ಯಾವ ಕಾಲು ಮುಂದೆ ಯಾವ ಕಾಲು ಹಿಂದೆ ಹೆಂಗೆ ಏನು ಅಂಥೇಳಿ. ಅದು ಆ ಯೋಚನೆಗೆ ಬಿದ್ದ ತಕ್ಷಣ ಅದು ಕಾಲು ತೊಡ್ರಕ್ಕೆ ಶುರು ಆಯ್ತಂತೆ. ಪಾಪ ಅದಾದ್ಮೇಲೆ ಅದು ಸರಿ ಆಯ್ತಾ ಇಲ್ವಾ ಗೊತ್ತಿಲ್ಲ, ಯಾವಾಗಲೂ ಹಾಗೆ ಇತ್ತು ಏನೋ ಅಂತ. ಮತ್ತೆ ಬಂದು ಕಪ್ಪೆಗೆ, ಯಾಕಮ್ಮ ಅಪ್ಪ ನಾನು ಇಂಥ ಒಂದು ಪ್ರಶ್ನೆ ಕೇಳಿದೆ ನೋಡಿ, ನನಗೆ ಹಿಂಗೆ ಸಮಸ್ಯೆ ಆಗೋಯ್ತು ಅಂದರೆ, ನಾನೊಂದು ಯಕಶ್ಚಿತ್ ಕಪ್ಪೆ, ನೀವು ದಿನ ಹಿರಿಯರು ವಾಕಿಂಗ್ ಹೋಗ್ತೀರಾ, ಇಷ್ಟು ಕಾಲನ್ನು ಹೆಂಗೆ ನೀವು ಸಂಭಾಳಿಸ್ತೀರಲ್ಲ, ರೈಟ್ ಲೆಫ್ಟ್ ಹೆಂಗೆ ಮಾಡ್ತೀರಾ ಅಂತ ಕೇಳಿದೆ. ಕೇಳ್ತಂದ್ರೆ, ಇನ್ನು ಯಾವ ಸೆಂಟಿಪೀಡನ್ನು ಇಂಥ ಪ್ರಶ್ನೆ ಕೇಳಬೇಡ, ಸಹಜವಾಗಿ ನಡೆಯೋ ಕ್ರಿಯೆಗೆ ನೀನು ಹಿಂಗೆ ಕೇಳ್ಬಿಟ್ಟು ನಮ್ಗೆ ಹಿಂಗೆ ಸಮಸ್ಯೆ ಆಯಿತು ಅಂತ ಹೇಳಿ. ಆಗ ಇನ್ನು ಯಾವತ್ತೂ ಕೇಳಬೇಡ ಅಂಥೇಳಿ. ಆ ಥರ ಕೆಲವೊಂದು ಸರ್ತಿ ಕೆಲವೊಬ್ರು ಒಂದು ಕೆಲಸ ಮಾಡ್ತಿದ್ದಾರೆ ಅಂದಾಗ ಸಹಜವಾಗಿ ಆ ಕ್ರಿಯೆ ನಡೆದು ಹೋಗುತ್ತೆ. ನನಗೂ ಕುಂಭಮೇಳ ಹಾಗೇ ಆಯಿತು ಅಂತ ಹೇಳ್ಬೋದು. ನೀವು ಹೇಳಿದ ಒಂದು ತುಂಬಾ ಸತ್ಯವಾದ ಏನಪ್ಪಾ ಅಂದ್ರೆ, ಗಂಗೆ ಕರಿಲೇಬೇಕು, ಅದಕ್ಕೆ ಹೋಗಕ್ಕಾಗಲ್ಲ. ಗಂಗೆ ಅಂತಲ್ಲ, ಯಾವುದೇ ದೇವಸ್ಥಾನ ಆಗಲಿ ಅವನು
ಇಚ್ಛೆ ಇರ್ಬೇಕು, ನಾವು ಮನ್ಸಿಟ್ರೆ ಆಗಲ್ಲ. ಸೊ ನಾನು ಅನ್ಕೊಂಡೇ ಇರ್ಲಿಲ್ಲ, ಅದು ಹೇಗೋ ಒಂಥರ ಹೂವಿನ ಹಾರ ಎತ್ತದಾಗ ಆಯ್ತು ಅಂತಾನೆ ಹೇಳ್ಬೇಕು. ಇನ್ಫ್ಯಾಕ್ಟ್ ನೀವು ಬಂದಿದ್ರೆ ಚೆನ್ನಾಗಿತ್ತು ಅಂತ ಮಿಸ್ ಮಾಡ್ಕೊಂಡೆ ನಿಮ್ಮನ್ನ ಅಂತ ಹೇಳ್ಬೋದು. ಇನ್ನ ಒಂದೇನಂದ್ರೆ ನನಗೆ ಈ ಕ್ವೆಶ್ಚನ್, ಈ 300 ಕಿಲೋಮೀಟರ್ ಜಾಮು ಅದು ಇದು ನಡ್ಕೊಂಡು ಹೋಗ್ಬೇಕು, ಅದೆಲ್ಲೋ 2 ಟೂ ವೀಲರ್ ಇರತ್ತೆ, ಅವ್ರು ಕರ್ಕೊಂಡು ಹೋಗ್ತಾರೆ, ಇದೆಲ್ಲ ಏನ್ ದೀಪ? ಅದು ನಾವು ಅಯೋಧ್ಯೆಗೆ ಹೋಗಿ ಅಯೋಧ್ಯೆಯಿಂದ ಪ್ರಯಾಗ್ರಾಜ್ ಬರ್ಬೇಕಾದ್ರೆ ನಮ್ಮ ಡ್ರೈವರ್ ಹೇಳ್ತಾ ಇದ್ರು, ಗಲ್ಲಿ ಗಲ್ಲಿ ಸೆ ಲೇಕೆ ಅಂದ್ರೆ ಗಲ್ಲಿ ಗಲ್ಲಿಂದ ಕರ್ಕೊಂಡು ಹೊಟ್ಟೋಗ್ತೀನಿ ನಾನು, ಮೇನ್ ರೋಡ್ ಬ್ಲಾಕ್ ಇರುತ್ತೆ ಅಂತ ಅವ್ರು ಹೇಳ್ತಾನೆ ಇದ್ರು. ಆಯ್ತು, ಅವ್ರ ವಿಷಯ ಅಲ್ವಾ, ನಾವು ಕಪ್ಪೆ ಆಗ್ಬಾರ್ದು ಸೆಂಟಿಪೀಡ್ಗೆ ಅಂತ ಹೇಳಿ ನಾವು ಸುಮ್ನಿದ್ವಿ, ನಾನು ಮತ್ತೆ ನಮ್ ಪ್ರತಿಭಾ. ಅಲ್ಲೇನಾಯ್ತು, ಹೋಗ್ತಾ ಹೋಗ್ತಾ ಗಲ್ಲಿ ಗಲ್ಲಿನಲ್ಲೂ ಇವ್ರ ಹಂಗೆ ಎಲ್ಲ ಬಂದ್ಬಿಟ್ಟಿದ್ದಾರೆ, ಅದು ಜಾಮ್ ಆಗೋಯ್ತು. ಎಷ್ಟು ನಾವು ಒದ್ದಾಡಿದ್ವಿ ಅಂತಂದ್ರೆ ಅದು ಮುಂದಕ್ಕೆ ಹೋಗ್ತಿಲ್ಲ. ಅಲ್ಲೇನು ಕಾಫಿ ಅಂಗಡಿ ಇಲ್ಲ, ಟೀ ಅಂಗಡಿ ಇಲ್ಲ, ನಾವು ನೀರು ಒಂದು ಲಿಮಿಟೆಡ್ ತೊಗೊಂಡಿದ್ದೀವಿ, ನಿಲ್ಲಿಸ್ದಾಗ ತೊಗೊಳ್ಳೋಣ ಅಂತ ಹೇಳಿ. ಕೊನೆಗೆ ಅವರು ಆಗೋದಿಲ್ಲ, ನಾವು ವಾಪಸ್ ಹೊಟ್ಟೋಗೋಣ ಅಂದರು. ಆಮೇಲೆ ನಾವು ಅವ್ರಿಗೆ ಕನ್ವಿನ್ಸ್ ಮಾಡಿ, ನಾವು ಜಪ ಮಾಡ್ತೀವಿ, ಜಾಪೆಂಗೆ ನಾವು ಮಂತ್ರ ಹೇಳ್ತೀವಿ, ಹೋಗ್ತೀವಿ ನಾವು ಅಂತೇಳಿ. ನಿಮಗೆ ಗೊತ್ತಲ್ಲ ಯಾವ್ದು ಹೇಳಿ, ಟ್ರಾಫಿಕ್ ಜಾಮ್ಗೆ ಹಾಫ್ ಟ್ರಾಫಿಕ್ ಚಾಂಟ್ ಮಾಡಿದ್ವಿ. ನಾವಿಬ್ರು ಚಾಂಟ್ ಮಾಡ್ತಾನೆ ಇದ್ವಿ. ಸ್ವಲ್ಪ 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 ನಮ್ಮ ಬೇರೆ ಗಾಡಿಗಳಿಲ್ಲ, ನಮ್ದೊಂದು 5-6 ಗಾಡಿ ನಮ್ದು ಹಂಗೆ ಪಾಸ್ ಆಯ್ತು, ಹೋಗ್ತಾ ಇತ್ತು. ಬಟ್ ಒಂದು ಕಡೆ ನಿಂತು ಬಿಡ್ತು, ಅದು ಕೂಡ ನಾವು ಹಾಫ್ ಟ್ರಾಫಿಕ್ ಚಾಂಟ್ ಮಾಡಿದ್ರು ಅದು ಆಗ್ತಾ ಇಲ್ಲ. ಸರಿ, ಏನಪ್ಪ ಇದು ಹಿಂಗಾಗೋಯ್ತಲ್ಲ ಅಂದಾಗ ನಾವಿಬ್ರು ಎಷ್ಟು ಚಾಂಟ್ ಮಾಡಿದ್ರು ಆಗ್ತಾ ಇಲ್ಲ. ಆವಾಗ ಈ ಒಂದು ನೆಕ್ಸ್ಟ್ ಇದನ್ನ ನಾವು ಚಾಂಟ್ ಮಾಡಬೇಕಾಯ್ತು. ನನ್ಗೆ ಅವಾಗ ಏನು ಅರ್ಥ ಆಯ್ತು ಅಂದ್ರೆ, ಹಾಫ್ ಟ್ರಾಫಿಕ್ ಸಿಟಿ ಲಿಮಿಟ್ಸ್ಗೆ, ಹೈವೇಗಲ್ಲ, ಇದು ಡೀಪರ್ ಡೆನ್ಸರ್ ಜಾಮ್ ಅಲ್ವಾ. ಅವಾಗ ನಾವು ವುಲ್ಫ್ ಅಲೈನ್ ಸರ್ಚ್ ಕ್ರಿಸ್ಟಲ್ ಬಜ್, ವುಲ್ಫ್ ಅಲೈನ್ ಸರ್ಚ್ ಕ್ರಿಸ್ಟಲ್ ಬಜ್ ಅನ್ನೋ ಒಂದು ಸ್ವಿಚ್ ವರ್ಡ್ ಅನ್ನ ಎಷ್ಟು ಚಾಂಟ್, ಆಮೇಲೆ ಅದು ಒಂಥರ ಒಂದು ಮಂತ್ರ ತರ, ಒಂದು ಹಾಡ್ ತರ ಬರಕ್ ಶುರುವಾಗೋಯ್ತು. ನೀವು ನಂಬ್ತಿರೋ ಬಿಡ್ತಿರೋ, ನೀವು ನಂಬ್ತೀರಾ ಅಂತ ಗೊತ್ತು, ನಮ್ಮ ಮಹಾಜನಗಳು ನಂಬ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಬಟ್ ಎಷ್ಟು ಚೆನ್ನಾಗಿಂದ್ರೆ, ಆ ಲಕ್ಷಾಂತರ ವೆಹಿಕಲ್ಸ್ ಅಲ್ಲಿ ಹೆಂಗೋ ನಮ್ ಗಾಡಿ ಮಾತ್ರ ಪಾಸ್ ಆಯ್ತು ನೋಡಿ. ಕೊನೆಗೆ ಅದು ಎಲ್ಲೆಲ್ಲಿ ಯಾರ್ಯಾರಿಗೆ ಋಣ ಇರುತ್ತೆ ಅಂದ್ರೆ, ಹೇಳ್ತಾರಲ್ಲ, ಅನ್ನದ ಅಗಳಗಳನ್ನಲ್ಲೂ ಬರ್ದಿರತ್ತೆ, ಭಗವಂತ ಹೆಸರು ಬರ್ದ್ಬಿಟ್ಟಿರ್ತಾನೆ, ಅದಿದ್ರೆ ನಾವು ತಪ್ಸ್ಕೊಳಕ್ಕಾಗಲ್ಲ, ಇಲ್ಲ ಅಂದ್ರೆ ತಿನ್ನಕ್ಕಾಗಲ್ಲ ಅಂತ. ಹಾಗೇನೆ ಏನಾಯ್ತು ಅಂತಂದ್ರೆ, ಕೊನೆಗೆ ಅವನು ಆ ಡ್ರೈವರ್ ಆಶ್ಚರ್ಯ ಪಟ್ಬಿಟ್ರು, ಅದೇ ಹಿಂಗ್ ಹೋದ್ವಿ ನಾವು. ಅವರು ಒಂದೇ ಕಂಪನಿಯವ್ರು, ಸುಮಾರು ಅವ್ರ ಫ್ರೆಂಡ್ಸ್ ಎಲ್ಲ ಇರ್ತಾರಲ್ಲ ಸರ್ಕ್ಯೂಟ್ ಅಲ್ಲಿ, ಫೋನ್ ಮಾಡಿ ಕೇಳಿದ್ರೆ ನಾವು ಅಲ್ಲೇ ಇದೀವಿ, ನೀನ್ ಹೆಂಗ್ ಹಂಗ್ ಹೋಗ್ಬಿಟ್ಟೆ ಅಂತ ಹೇಳಿ. ಅವರೆಲ್ಲ 8 ಗಂಟೆಗಳ ಕಾಲ 12 ಗಂಟೆಗಳ ಕಾಲ ಜಾಮ್. ನನಗೆ ಬೆಂಗಳೂರಲ್ಲಿ ನಮ್ಮ ಮೀಡಿಯಾ ಫ್ರೆಂಡ್ಸ್ ಫೋನ್ ಮಾಡಿ ಕೇಳಿದ್ರು, ಹೇಗೆ ನೀವು ಜಾಮಲ್ಲಿ ಸಿಕ್ಕಾಕೊಂಡಿದ್ದೀರಾ ಏನು ಅಂತ. ನೀವು ನಂಬ್ತಿರೋ ಬಿಡ್ತಿರೋ, 3-3.5 ಅವರ್ ಪ್ರಯಾಣ ನಾವು 4-4.25 ಗಂಟೆಲಿ ಮುಗಿಸ್ಬಿಟ್ವಿ. ಅಷ್ಟು ಇದರಲ್ಲಿ ಒಂದು 3/4 ಗಂಟೆ ಹೆಚ್ಚು ಕಮ್ಮಿ ಆಗೋದು ಏನು ದೊಡ್ಡ ವಿಷಯ ಅಲ್ವೇ ಅಲ್ಲ. ಅದು ಅಲ್ಲಿ ನಾವು ಒಂಚೂರು ಚಾಯ್ ಸಮೋಸ ಮಾತ್ರ ತಗೊಂಡ್ವಿ, ಯಾಕಂದ್ರೆ ತಿಂಡಿಗೆ ನಿಲ್ಸಿದ್ರು ಸ್ಟಕ್ ಆಗ್ಬಿಡ್ತೀವಿ ಅಂತ ವಿ ಕೆಪ್ಟ್ ಮೂವಿಂಗ್. ಅದರಲ್ಲಿ ಅವರು ಕೊನೆಗೆ ನನಗೂ ಒಂದ್ ಸ್ವಲ್ಪ ಹೇಳ್ಕೊಡಿ ಅಂತ ಅವರ ಸಮಸ್ಯೆಗಳಿಗೆ ಕೆಲವೊಂದು ವಿಷಯಗಳನ್ನ ಬರೆಸ್ಕೊಂಡು ಮಾಡ್ಕೊಂಡು, ಡ್ರೈವರ್ ಅಂದ್ರೆ ಅವರಿಗೆ ಈ ವಿದ್ಯೆ ಒಂದು ತಿಳುವಳಿಕೆ ಬರಬೇಕು, ಇದನ್ನ ಅವ್ರು ಬಳಸ್ಕೋಬೇಕು ಅಂತ ಅವರಿಗೆ ಇತ್ತು ನೋಡಿ. ಅವ್ರು ನಾನು ವಾಟ್ಸಪ್ ಅಲ್ಲಿ ಕಳಿಸಿ ನಿಂದ್ರು, ಇಲ್ಲ ನೀವು ಬರ್ಕೊಡಿ, ನನ್ಗೆ ಅದು ವಾಟ್ಸಪ್ ಹೋಗ್ಬಿಡುತ್ತೆ ಅಂತ ಹೇಳಿ ಪೇಪರ್ ಕೊಟ್ಟು ಪೆನ್ ಕೊಟ್ಟು ಬರ್ಸ್ಕೊಂಡು, ನಾನು ಖಂಡಿತ ಅಭ್ಯಾಸ ಮಾಡ್ತೀನಿ, ನನಗೆ ಇದೆಲ್ಲ ಬೇಕು ಅಂತ ಹೇಳಿ ಮಾಡ್ಕೊಂಡು. ಸೊ ನಾವು ಅವ್ರಿಗೂ ಇದು ಟ್ರಾಫಿಕ್ ಜಾಮ್ ಅಲ್ಲಿ ಹೆಂಗೆ ಚಾಂಟ್ ಮಾಡಬೇಕು, ಮತ್ತೆ ಬಿಸ್ನೆಸ್ ಚೆನ್ನಾಗ್ ಆಗೋದಿಕ್ಕೆ ಅವ್ರು ಯಾವ್ದು ಕೇಳಿದ್ರು ಎಲ್ಲವನ್ನೂ ಕೊಟ್ವಿ. ತುಂಬಾ ಖುಷಿಯಾಗಿ ಅವರು ನಮ್ಮನ್ನ ಪ್ರಯಾಗ್ರಾಜ್ಗೆ ಬೇಗನೆ ಕರ್ಕೊಂಡು ಹೊರಟಿದ್ರು. ಅಂದ್ರೆ ನಾವು ಬೆಳಗ್ಗೆ 6 ಗಂಟೆಗೆ ಹೊರಟಿದ್ದು, ಒಂದು 12 ಗಂಟೆ ಅಷ್ಟರಲ್ಲಿ ನಾವು ತಲುಪಿಬಿಟ್ವಿ ಅಂತಾನೆ ಹೇಳ್ಬೇಕು. 12-12:30 ಅಷ್ಟರಲ್ಲಿ. ಅಂದ್ರೆ ಅಲ್ಲಿ ಬಂದ ಮೇಲೆ ಪ್ರಯಾಗ್ರಾಜ್ ಒಳಗಡೆ ಒಂದ್ ಸ್ವಲ್ಪ ಹೊತ್ತು ನಾವು ವೆಯ್ಟ್ ಮಾಡ್ಬೇಕಾಯ್ತು ಅವರ ಬ್ಯಾರಿಕೇಡ್ ಓಪನ್ ಮಾಡಕ್ಕೆ. ಅದು ಬಿಟ್ರೆ ತುಂಬಾ ಈಸಿಯಾಗಿ ಬಂದ್ಬಿಟ್ವಿ ಅಂತ ಹೇಳ್ಬೋದು. ಅದೇ ತರ ನಮ್ಗೆ ಇದು ದರ್ಶನಗಳು ಹಾಗೆ ಆಯ್ತು. ನೀವು ಕೇಳ್ಬೋದು, ದರ್ಶನ ಹೀಗೆ ನೀವು ಸುಲಭಕ್ಕೆ ಸ್ವಿಚ್ ವರ್ಡ್ಸ್ ಚಾಂಟ್ ಮಾಡ್ಕೊಂಡು ಮಾಡ್ಬಿಟ್ರೆ ಗಂಟೆಗಟ್ಲೆ ನಿಂತು ಓಡ್ತಾ ನಂಗೆ ಗೊತ್ತು ನಿಮ್ ತಲೆ. ನಾನ್ ಹೇಳೋದು, ಈಗ ನಿಮ್ಗೆ ಬಡತನ ಇದೆ ಅಂತ ನಾನು ಬಡತನಕ್ಕೆ ಬಂದ್ರೆ ನಿಮ್ಗೆ ಹೆಲ್ಪ್ ಮಾಡಿದ್ನ ನಾನು? ಇಲ್ಲ. ನಿಮ್ಗೆ ಹೆಲ್ಪ್ ಮಾಡಿದ್ನ? ಇಲ್ಲ ಅಲ್ವಾ? ಇಲ್ಲ, ಖಂಡಿತ ಇಲ್ಲ. ಅಟ್ಲೀಸ್ಟ್ ನಿಮಗ್ ಕಷ್ಟ ಅಂದಾಗ ನಾನ್ ಕೊಡೋ ಸ್ಥಿತಿಲಿ ಬರ್ಬೇಕು. ನಾನ್ ಬಡತನಲ್ಲಿ ಇದ್ರೆ ನೀವು ಒಂದು ಹಂತಕ್ಕೆ ಬಂದು ನನಗ್ ಕೊಡೋ ಒಂದು ಸ್ಥಿತಿಗೆ ಬರ್ಬೇಕಲ್ವಾ? ಸೊ ನಾನು ಅದರಿಂದ ಹೆಂಗ್ ಹೊರಗೆ ಬರೋದು ಅನ್ನೋ ಒಂದು ವಿಷಯನ ಕಂಡ್ಕೋಬೇಕು. ನಾನು ನಿಮ್ಗೆ ಹೇಳಿದ್ರು ನೀವು ನಂಬ್ದಿರ, ಹಂಗೆಲ್ಲ ಇಲ್ಲಪ್ಪ ನಾನು ಕಷ್ಟಪಟ್ಟೆ ಮಾಡ್ತೀನಿ ಅಂದ್ರೆ ಅದು ನಿಮ್ಮ ಇಷ್ಟ. ಕಷ್ಟಪಡಿ, ಆದ್ರೆ ಮಾಡಿದ್ದಕ್ಕೆ ಪ್ರತಿಫಲ ಸಿಗುವಂತ ಒಂದು ವಿಷಯ ಹೇಳಿದಾಗ ನಂಗೆ ಬೇಡ ಅಂದಾಗ ಅದು ನಿಮ್ದೇ ಚಾಯ್ಸ್. ಕರೆಕ್ಟ್. ಸೊ ಎಷ್ಟು ಜನ ಚಾಂಟ್ ಮಾಡಿದ್ರು, ಎಷ್ಟು ಜನ ಮಾಡಿದ್ರು, ಅವರಿಗೆ ಅದು ದಕ್ಕುತ್ತು ಅನ್ನೋದು ಮಾತ್ರ ತುಂಬಾ ಸತ್ಯ ಅಂತ ಹೇಳ್ಬೋದು. ಅದೇ ಪೀಪಲ್ ಚೂಸ್ ಅಂತ ಹೇಳ್ತೀವಿ. ಅವರು ಆಯ್ಕೆ ಮಾಡ್ಕೋಬೇಕು. ಮತ್ತೆ ಆ ವೈಬ್ರೇಷನ್, ಆ ಕಂಪನಾಂಕದಲ್ಲಿ ಇರಬೇಕು. ಬಹುಶಃ ಆ ಡ್ರೈವರ್ಗೆ ಆ ಕಂಪನಾಂಕ ಅವತ್ತಿಗಿತ್ತು.
ಕರೆಕ್ಟ್. ಸೊ ಆತನ್ಗೆ ಲಭ್ಯ ಆಯ್ತು. ಮತ್ತೆ ಕೆಲವರು ಅಲ್ಲಿ ಇಲ್ಲಿ ಮಾತುಕತೆಗೆ ನಿಂತವರು, ಏರ್ಪೋರ್ಟ್ ಅಲ್ಲಿ ಸಿಕ್ದವರು, ಅವರೆಲ್ಲ ಕೆಲವ್ರು ಕೇಳ್ಕೊಂಡ್ರು, ಕೆಲವ್ರು ನಕ್ಬಿಟ್ಟು ಹೊಟ್ಟೋದ್ರು. ಸೊ ಯಾರು ಕಂಪನಾಂಕದಲ್ಲಿ ಇರ್ತಾರೋ ಅವರು ಕನೆಕ್ಟ್ ಆಗ್ತಾರೆ, ಮಿಕ್ದವರು ಕನೆಕ್ಟ್ ಆಗೋದೇ ಇಲ್ಲ. ಈಗ ನಾವು ಫಸ್ಟ್ ಕನೆಕ್ಟ್ ಆದಾಗ್ಲೂ ನಾವು ಹೇಗೇಗೋ ಪರಿಚಯ ಆಗಿರೋದು ವಿಶೇಷ ಕತೆ. ಮೇ ಬಿ ಅದು ಇನ್ನೊಂದು ದಿವಸ ಮಾತಾಡೋಣ ಅಲ್ವಾ. ನಿಮ್ಮ ಸ್ನಾನದ ಬಗ್ಗೆ? ಸ್ನಾನ ಅಮೋಘವಾಗಿ ಆಯ್ತು ಅಂತ ಹೇಳ್ಬೋದು. ನಡಿಲೇ ಇಲ್ಲ ನಾವು. ಆಕ್ಚುಲಿ ನಾವು ನಡಿಬೇಕು ಮಾಡಬೇಕು ಅಂತೆಲ್ಲ ಹೇಳಿದ್ರಲ್ಲ, ಬೋಟ್ ಕ್ಲಬ್ ಹೋದ್ವಿ, ಟುಕ್ ಟುಕ್ ಅಂತಾರೆ ಆಟೋ ತಗೊಂಡ್ವಿ, ಬೋಟ್ ಕ್ಲಬ್ ಹೋದ್ವಿ. ಅದು ಇಬ್ರಿದ್ವಿ, ಒಬ್ರು ಬಟ್ಟೆ ಒಬ್ರು ಇಟ್ಕೊ, ಮತ್ತೆ ಆ ಬೋಟ್ ಅವ್ರು ಸಹ ಇಟ್ಕೋತಾರೆ, ನಮ್ಮ ಬಟ್ಟೆ ಬರೆಲ್ಲ ಇಟ್ಕೋತಾರೆ. ಮತ್ತೆ ಅಪನಂಬಿಕೆ ಕಾಲ ಅಲ್ವಾ, ಫೋನ್ ಕೊಡೋದಿಕ್ ಸ್ವಲ್ಪ ಗಾಬರಿ ಆಗುತ್ತೆ. ನಾವು ಒಬ್ಬರಾದ್ಮೇಲೆ ಒಬ್ರು ಮುಳುಗಿದ್ವಿ, ಮತ್ತೆ ನಾವು ಫೋಟೋ ತೆಗಿಬೇಕಲ್ಲ, ವಿಡಿಯೋ ತೆಗಿಬೇಕಲ್ಲ, ಮುಳುಗ್ಬೇಕಲ್ಲ. ಅದೆಲ್ಲ ಅಂದ್ರೆ ಎಷ್ಟು ಜನ ಇರ್ಲಿ, ಕೋಟ್ಯಾಂತರ ಜನ ಇದ್ರು, ಎಲ್ರಿಗೂ ಅವರವರ ಒಂದು ಮುಳುಗೋದಿಕ್ಕೆ ಅವಕಾಶ ಸಿಗತ್ತೆ. ಅದ್ರಲ್ಲಿ ಆತರ ಇಲ್ಲ, ಗಡಿಬಿಡಿ ಇಲ್ಲ, ನುಗ್ಲಿಲ್ಲ, ಏನೂ ಇಲ್ಲ. ತುಂಬಾ ಸೊಗಸಾಗಿ ಆ ಸ್ನಾನದ ಒಂದು ಅರೇಂಜ್ಮೆಂಟ್ ಏನಿತ್ತು, ದಂಗ ಬೆರಗಾಗಿ ಹೋಗ್ಬೇಕು, ಅಷ್ಟು ಚೆನ್ನಾಗಿ, ಅಷ್ಟು ಕೋಟ್ಯಾಂತರ ಜನಕ್ಕೂ ಇತ್ತು. ಮತ್ತೆ ಒಂದು ಜಾತಿ ಭೇದನ, ಧರ್ಮದ ಭೇದನ, ಅಥವಾ ಒಂದು ದೇಶದ ಭೇದನ, VIP ಭೇದನ ಏನೂ ಇಲ್ಲ, ಎಲ್ಲರೂ ಒಂದೇ. ಈ ಮಹಾಕುಂಭ ಎಲ್ಲರೂ ಒಂದೇ ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳ್ಕೊಡ್ತು ಅಂತ ಅನ್ಕೋತೀನಿ. ಮತ್ತೆ ಇಷ್ಟು ಜನ ಹೀಗೆ ಬಂದಿದಾರಾ ಅಂತಂದಾಗ ನಾವು ಅದರಲ್ಲಿ ಭಾಗಿಯಾದ್ವಿ ಅಂತ ಅನ್ನೋದು ತುಂಬಾ. ನಿಮ್ಮ ಅನುಭವ ಹೇಳಿ ನಂಗೆ, ಮುಳುಗ ಎದ್ದಾಗ ಆ ಒಂದು ಅನುಭವ ತುಂಬಾ ವಿಶೇಷ ಅನ್ನಿಸ್ತು. ಒಂಥರ ಏನೋ ಒಂದು ಜೀವನ ಪಾವನ ಆದಂಗೆ ಅನ್ನಿಸ್ತು. ಅಂದ್ರೆ ಹೇಳ್ಬೇಕಂದ್ರೆ ಒಂದು ಪರ್ಪಸ್ ಅಂತ ಇರತ್ತಲ್ವ, ಅಂದ್ರೆ ಇದು ನನ್ನ ಪರ್ಪಸ್ ಅಂತ ಹೇಳ್ತಿಲ್ಲ ನಾನು, ಬಟ್ ಆ ಪರ್ಪಸ್ ಅಲ್ಲಿ ಕೆಲವೊಂದು ಸಣ್ಣ ಪುಟ್ಟ ವಿಷಯಗಳಿರುತ್ತೆ. ಉದಾಹರಣೆಗೆ ಹೇಳ್ಬೇಕಂದ್ರೆ, ಈ ಜೇನ್ ನೊಣ ಇರತ್ತಲ್ಲ, ಅದು 40 ದಿನ ಅಷ್ಟೇ ಅಂತಾರೆ, ಜೀವ ಅವಧಿನೇ 40 ದಿನ. ಅದು ಸಾವಿರಾರು ಮಕರಂದ ಇರೋದಿಕ್ಕೆ ಸಾವಿರಾರು ಹೂಗಳಿಗೆ ಹೋಗುತ್ತಂತೆ. ಆ ಸಾವಿರಾರು ಹೂಗಳಿಗೆ ಹೋಗಿ ಬಂದು ಅರ್ಧ ಚಮಚ ಮಾತ್ರ ಜೇನುತುಪ್ಪ ಅದು ನಮಗೆ ಕೊಡೋದು. ನಾವು ಎಷ್ಟೋ ಸತಿ ಬಾಟ್ಲ್ ಎತ್ತಿಸ್ಬಿಡ್ತೀವಿ, ಅದು ಇದಾಯ್ತು ಅದಾಯ್ತು, ನೊಣ ಬಂತು ಇನ್ನೊಂದು ಬಂತು ಅಂತ ಹೇಳಿ. ಅದರ ಜೀವಮಾನದ ಹೋಲ್ ಪ್ರೊಡಕ್ಷನ್ನೇ ಅರ್ಧ ಚಮಚ ಅಂತೆ. ಆದರೆ ನಿಮಗೆ ಗೊತ್ತು, ಅದು ಆ ಭೂಮಿಯ ಒಂದು ಸಮತೋಲನ, ನೇಚರ್ ಸಮತೋಲನ, ಹಾರ್ಮನಿ ಆಫ್ ಇಕಾನಮಿ ಅಂಡ್ ಇಕಾಲಜಿಗೆ ಇಕಾಲಜಿಗೆ ತುಂಬಾ ಮುಖ್ಯ. ಮತ್ತೆ ಮನುಷ್ಯನಿಗೆ ಆ ಜೇನುನೊಣ, ಆ ಜೇನುತುಪ್ಪ ಇಲ್ಲ ಅಂತಂದ್ರೆ ತುಂಬಾ ಇಂಬ್ಯಾಲೆನ್ಸ್ಗಳಿರುತ್ತೆ ಅನ್ನೋದು ಗೊತ್ತು. ಸೊ ಅದು ಅದರಲ್ಲಿ ಸಾರ್ಥಕತೆ ಕಂಡುಕೊಳ್ಳುತ್ತೆ. ಒಂದು ಸಾರ್ಥಕತೆ ಇರ್ಬೋದು, ಒಂದು ಸ್ಯಾಕ್ರಿಫೈಸ್ ಇರ್ಬೋದು, ಅದ್ರ ಜೀವವನ್ನೇ ಅದು. ಮತ್ತೆ ಕೊಲಾಬರೇಷನ್, ಆ ಒಂದು ರಾಣಿ ಜೇನನ್ನ ಹೆಂಗೆಲ್ಲ ಕಾಪಾಡತ್ತೆ. ಸೊ ಆ ತರ ಜನ ಒಬ್ರಿಗೊಬ್ರು ಅಷ್ಟು ಚೆನ್ನಾಗಿ ಹೆಲ್ಪ್ ಮಾಡ್ಕೋತಿದ್ರು. ಮತ್ತೆ ಒಂಥರ ಎಲ್ರಿಗೂ ಅವಕಾಶ ಆಗ್ಲಿ ಅಂತ ಎಲ್ರಿಗೂ ಸಹಾಯವಾಗಿದ್ರು. ಈ ಜೇನು ನೊಣದ ಕತೆ ಅಂದ್ರೆ ಆ ಒಂದು ಅರ್ಧ ಚಮಚ ಅನ್ನೋ ಹಾಗೆ, ನಮ್ಮ ಈ ಜನ್ಮದಲ್ಲ, ಎಷ್ಟೋ ಜನ್ಮದೆಲ್ಲ ನಮ್ಮ ಒಂದು ಅರ್ಧ ಚಮಚ ನಮ್ಗೆ ಈ ಸತಿ ಸಿಗ್ತೇನೋ ಅನ್ನೋ ಒಂದು ತುಂಬಾ ಒಂದು ಮಹತ್ತರವಾದ ಒಂದು ಭಾವನೆ ಬಂತು. ಆ ಗಂಗೆನಲ್ಲಿ ಮುಳುಗ್ದಾಗಂತೂ ಒಂಥರ ತಾಯಿ ತಬ್ಕೊಂಡಾಗ ಅನ್ಸುತ್ತೆ. ಚಳಿ ಅದು ಇದು ಒಂಥರ ಚಳಿ ಶೆಕೆ ಏನೂ ಅನ್ಸಲ್ಲ. ಒಂದು ತಾಯಿ ಅಪ್ಪುಗೆ ಚಳಿ ಇದ್ರು ಶೆಕೆ ಇದ್ರು ಅದು ಬೆಚ್ಚಗಿರತ್ತಲ್ವ, ಅಷ್ಟೇ ನರ್ಚರಿಂಗ್ ಅನ್ನಿಸ್ತು. ಅದೊಂಥರ ಎಷ್ಟೋ ವಿಷಯಗಳು ಹೀಲ್ ಆಯ್ತು ಅಂತ ಅನ್ನಿಸ್ತು. ಮತ್ತೆ ಒಂದು ಮಾತನ್ನ ಇಲ್ಲಿ ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮಗೆ ಅಂತಂದ್ರೆ ನಿಮಗೆ ಗೊತ್ತೋದು, ನಾನು ನಿಮ್ಗೆ ಹೇಳಬೇಕಾಗಿಲ್ಲ, ತಿಳಿಸ್ಲಿಕ್ಕೆ. ಇದು ಪುಣ್ಯ ಸ್ನಾನ ಅಂತ ಹೇಳ್ತಾರೆ, ಪಾಪಗಳೆಲ್ಲ ಕಳೆದು ಹೋಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ನಾವು ಅರಿಯದೆ ಮಾಡಿದ ಪಾಪಗಳು ಮತ್ತೆ ಪ್ರಾರಬ್ಧ ಕರ್ಮಗಳು ನಾನು ಒಪ್ಕೋತೀನಿ. ಹೆಂಗೂ ಮುಳುಗ್ತೀನಲ್ಲ, ಒಂದ್ ಕೊಲೆ ಮಾಡ್ಬಿಟ್ಟು ಖಂಡಿತ ತಪ್ಪಾಗತ್ತೆ. ಹೆಂಗೂ ಹೋಗಿ ಮುಳುಗ್ತೀನಲ್ಲ, ಇವ್ರಿಗೆ ಮೋಸ ಮಾಡಿ ಸ್ಕ್ಯಾಮ್ ಮಾಡಿ ಇವ್ರು ದುಡ್ಡು ತಗೊಂಡು ಹೋಗೋಣ ಅಂದ್ರೆ ಅದಕ್ಕೆ ಪರಿಹಾರ ಅಂತ ನಾನು ಅನ್ಕೊಳ್ಳಲ್ಲ. ತಿಳಿದು ಅರಿತು ಮಾಡಿದ ತಪ್ಪಿಗೆ ಪರಿಹಾರವಿಲ್ಲ, ಪ್ರಾಯಶ್ಚಿತ್ತವಿಲ್ಲ. ಅಂದ್ರೆ ಅರಿಯದೆ ಮಾಡಿದ ತಪ್ಪು, ಅಂದ್ರೆ ಆ ಒಂದು ಸಾಂದರ್ಭಿಕವಾಗಿ ಆದಂತ ತಪ್ಪುಗಳಿಗೆ ಪ್ರಾಯಶ್ಚಿತ್ತ ಮಾಡ್ಕೊಂಡು ಮುಳುಗಿದ್ರೆ ಸರಿ, ಹೆಂಗೂ ಮಾಡ್ತೀನಲ್ಲ ಅಂತ ಬೇಕಂತ ಮಾಡೋದು ತಪ್ಪು ಅಂತ ಅನ್ಸುತ್ತೆ. ಸೊ ಎಷ್ಟೋ ಜನರಿಗೆ ಇದು ಒಂದು ಮುಕ್ತಿಯನ್ನ ಕೊಡುತ್ತೆ, ಜೀವನದ ದಾರಿ ದೀಪವಾಗತ್ತೆ ಅಂತ ಅನ್ಕೊಂಡಿನಿ. ಇದರಿಂದ ಒಂದು ಮನಪರಿವರ್ತನೆ ಆಗಿ ನಮ್ಮ ದೇಶದಲ್ಲಿ ಇನ್ನೂ ಒಂದು ಸಜ್ಜನರಿಗೆ ಒಂದು ದಾರಿ ಆಗತ್ತೆ ಅನ್ನೋದು ನನ್ನ ಖುಷಿ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು ನಿಮ್ಮ ಏನು ಅನುಭವ. ನಿಮ್ಮ ನಾ ಇನ್ನೊಂದು ಕೇಳ್ಬೋದಾ ಅಂತ ಗೊತ್ತಿಲ್ಲ, ಕೇಳ್ತೀನಿ. ಆದ್ರೂನು ಈ ನಾಗಾಸಾಧುಗಳು ಸಿಕ್ಕಿದ್ರ ನಿಮ್ಗೆ? ನಾವು ಬಿಡ್ತೀವಿ, ಹುಡ್ಕೊಂಡು ಹೋದ್ವಿ, ಅವರೆಲ್ಲ ಹುಡ್ಕೊಂಡು ಹೋದ್ವಿ. ಅಲ್ಲಿ ಸಿಕ್ಕಿದ್ರು. ಕೆಲವ್ರನ್ನ ನೋಡಿದ್ರೆ ನಿಮ್ಗೆ ಗೊತ್ತು, ನಾವು ಎನರ್ಜಿ ರೀಡ್ ಮಾಡೋದು. ಕೆಲವ್ರನ್ನ ನೋಡಿ ಏನು ವಿಶೇಷ ಅನ್ನಿಸ್ಲಿಲ್ಲ. ಒಬ್ರು ವಿಶೇಷವಾಗಿ ಸಿಕ್ಕಿದ್ರು, ಏನೋ ತುಂಬಾ ಎನರ್ಜಿ ಅನ್ನಿಸ್ತು. ನಮ್ಮನ್ನ ಕರೆದ್ರು, ನಾನು ಮತ್ತೆ ಪ್ರತಿಭಾ ಕೂತ್ಕೊಂಡ್ವಿ. ಕೂತ್ಕೊಂಡಾಗ ಹೆಂಗಾಯ್ತು ಅಂದ್ರೆ, ಒಂದು ಕ್ಷಣ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಈ ನಮ್ ಪ್ರತಿಭಾ ತೆಗೆದ್ ದುಡ್ಡೆಲ್ಲ ಅವ್ರು ಇದಕ್ಕೆ ತಟ್ಟೆಗೆ ಹಾಕೋದಿಕ್ ಶುರು ಮಾಡ್ಬಿಟ್ರು. ಯೂರೋಸ್ ಎಲ್ಲ ಹಾಕ್ತಾ ಇದಾರೆ, UK ಇಂದ ಬಂದ್ ಹುಡುಗಿ ಯೂರೋಸ್ ಎಲ್ಲ ಅವ್ರ ತಟ್ಟೆಗೆ ಹಾಕ್ತಾ ಇದಾರೆ. ಕೊನೆಗೆ ಏನ್ ಆಗ್ತಾ ಇದೆ, ಅವರೇ ಕೊನೆಗೆ ಒಂದು ಕ್ಷಣ ಕಂಡ್ಬಿಟ್ಟು ಏನಿದು ಅಂದ್ರು. ನನ್ಗಿರೋದೆಲ್ಲ ಕೊಡ್ಬೇಕು ಅನ್ಸ್ತಾ ಇದೆ ಅಂದಾಗ ಅವ್ರಂದ್ರು, ಎಲ್ಲ ವಾಪಸ್ ಇಟ್ಕೊ, ಒಂದೇ ಒಂದು ನೋಟಲ್ಲಿ ಬಿಡು ಅಂತಂದ್ರು. ಅವರು ಕಣ್ ಮುಚ್ಚಿ ಕೂತಿದ್ರು, ನಾನು ಕಣ್ ಮುಚ್ಚಿ ಕೂತಿದ್ದೆ. ರೇಖಾ 5 ನಿಮಿಷ ಕೂಡ ಇಲ್ಲ,
ಕುಂಡಲಿನಿ ಯಾವ ರೇಂಜ್ಗೆ ನನಗೆ ಆಕ್ಟಿವೇಟ್ ಆಗೋಯ್ತು ಅಂತಂದ್ರೆ, ಮತ್ತೆ ಅವರೊಂದ್ 2 ಮುದ್ರೆಗಳನ್ನ ಮಾಡಿದ್ರು, ಅದಷ್ಟು ಎನರ್ಜಿ ಫೀಲ್ ಆಯ್ತು. ಆಮೇಲೆ ಅವ್ರು ಕೇಳಿದ್ರು ಸ್ನಾನ ಆಯ್ತಾ ಅಂತ ಕೇಳಿದ್ರು. ಹ್ಞೂ ಆಯ್ತು, ಇವತ್ತಾಯ್ತು, ನಾಳೆ ಮಾಡೋದಿಲ್ಲ ಅಂದ್ರೆ, ಯಾಕೆಂದ್ರೆ ಅವತ್ತು 12 ಹುಣ್ಣಿಮೆ ಶಾಹಿ ಸ್ನಾನ, ನಾಳೆನು ಮಾಡ್ಬೇಕಂದ್ರೆ ಎಲ್ಲಿ ಉಳ್ಕೊಂಡಿದ್ದೀರಾ ಅಂದ್ರೆ ಇಂಥ ಹೋಟೆಲ್ ಅಂದಾಗ, ಅದು ಇಲ್ಲಿಂದ 20 ಕಿಲೋಮೀಟರ್ ಮೇಲಿದೆ, ಬೆಳಗ್ಗೆ ಬರಕ್ ನಿಮ್ಗೆ ಸಾಧ್ಯನೇ ಇಲ್ಲ, ಇಲ್ಲೇ ಉಳ್ಕೊಳ್ಳಿ ಟೆಂಟಲ್ಲಿ ಅಂತಂದ್ರು. ಟೆಂಟ್ ನಾವು ಬುಕ್ ಮಾಡಿಲ್ಲ, ನಾವ್ ಇಲ್ಲಿಂದ ಕೇಳಿದಾಗ 15,000 20,000 ಎಲ್ಲ ಹೇಳಿದ್ರು. ನಾನ್ ಕೊಡ್ಸಿದ್ರೆ ಇರ್ತೀರಾ ಅಂದ್ರೆ ನಾವಿಬ್ರು ಒಬ್ರ ಮುಗ ಒಬ್ರು ನೋಡ್ಕೊಂಡ್ವಿ. ಒಂದು ಸೈಲೆಂಟ್ ಕಮ್ಯುನಿಕೇಶನ್. ಎಷ್ಟು ಅಂತ ನಿಮ್ಗೆ ಗೊತ್ತು, ನಾನು ಎಷ್ಟು ಅಂತ ಕ್ಲಾರಿಟಿ ಇಲ್ಲದೆ ಮುಂದಕ್ಕೆ ಹೋಗಲ್ಲ, ದುಡ್ಡಿನ ವ್ಯವಹಾರ ಕರೆಕ್ಟ್ ಆಗಿರ್ಬೇಕು. ಆಮೇಲೆ ಅವರು 1,200 ಅಂತ ಗೌರ್ಮೆಂಟ್ ರೇಟ್ ಹೇಳಿದ್ರು. ಹೇಳಿದೆ ತಡ, ಗಂಗೆ ತಟದಲ್ಲಿ ಮಲ್ಕೊಂಡಿದ್ವಿ ನಾವು. ಆ ನಾಗಾ ಸಾಧುಗಳ ಚಾಂಟ್ ಇಡೀ ರಾತ್ರಿ ನಮಗ್ ಕೇಳಿಸ್ತಿತ್ತು. ಬೆಳಗ್ಗೆ ಎದ್ದು 100 ಅಡಿ ಕೂಡ ಇಲ್ಲ, ನಡ್ಕೊಂಡು ಹೋಗಿ ಮುಳುಗಾಕಿ, ಅಂದ್ರೆ ಚೇಂಜ್ ಆಫ್ ಕ್ಲೋತ್ಸ್ ಇರ್ಲಿಲ್ಲ, ಯಾಕೆ ನಾವು ಪ್ರಿಪೇರ್ ಆಗಿರ್ಲಿಲ್ಲ. ಅದು ಒಂದು ಅನುಭವ. ಹಾಗೆ ನಡ್ಕೊಂಡು ರೂಮಿಗೆ ಹೋಗಿ ಆಮೇಲೆ ನಾವು ಹೋಗೋಷ್ಟ್ರಲ್ಲಿ ಒಣಗೆ ಹೋಗಿದ್ವಿ. ಸೊ ನಾವ್ ಯಾವಾಗ್ಲೂ ಅಷ್ಟು ನಡಿಲೇ ಇಲ್ಲ ಅಂತ ಹೇಳ್ಬೇಕು. ಆ ತರ ಒಂದು ಫಿಸಿಕಲ್ ಎಕ್ಸರ್ಷನ್ ನಮಗ್ ಆಗ್ಲೇ ಇಲ್ಲ. ಅವರು ಊಟ ಉಪಚಾರವನ್ನ ಕೂಡ ನಾಗಾ ಸಾಧುಗಳು ನಮಗ್ ಮಾಡಿದ್ರು. ಇನ್ಫ್ಯಾಕ್ಟ್ ನಾನ್ ರಾತ್ರಿ ಊಟ ಮಾಡೋದಿಲ್ವಲ್ಲ, ನಮ್ಮ ಪ್ರತಿಭಾ ಹೇಳಿದ್ದು ತುಂಬಾ ಚೆನ್ನಾಗಿತ್ತು. ಆಲೂ ಸಬ್ಜಿ ಮತ್ತೆ ಚಪಾತಿ, ಏನೋ ಒಂದು ಚಪಾತಿ ಒಂದು ರೋಟಿ ತಿಂದು ಬರ್ತೀನಿ ಅಂತ ಹೋದವಳು 4 ರೋಟಿ, ಅವಳಷ್ಟು ತಿನ್ನೋದೇ ಇಲ್ಲ, 4 ರೋಟಿ ತಿಂದು ಬರ್ತೀನಿ ಅಂತ ಹೇಳಿದ್ದು ನನಗೆ ಆಶ್ಚರ್ಯ ಆಯ್ತು. ಅದು ಒಂದು ಅನುಭವ ಅಂತಾನೆ ಹೇಳ್ಬೇಕು. ಆ ತರ ಟೆಂಟ್ ಅಲ್ಲಿ ಇದ್ದಿದ್ದು ನಾನು ನನ್ನ ಜೀವನದಲ್ಲಿ ಫಸ್ಟ್ ಟೈಮ್. ತುಂಬಾ ಚೆನ್ನಾಗಿತ್ತು. ತುಂಬಾ ಪ್ರೀತಿ ಮೃದುವರ್ಜಿಯಿಂದ ನೋಡ್ಕೊಂಡ್ರು. ಆ ಎನರ್ಜೀಸ್ ನೀವು ಬರ್ಬೇಕಿತ್ತು. ಎಂತ ಎನರ್ಜೀಸ್ ಅಂತೀರಾ, ಒಂಥರ ಮೈ ನವಿರೇಳಿಸೋದು ಅಂತ ಹೇಳ್ತಾರಲ್ಲ, ಅದು ಆ ಒಂದು ವೈಬ್ರೇಷನ್ ಇದ್ದು ಅದರ ಬಗ್ಗೆ ಒಂದು ನಿಮಗೆ ಅನುಭವ ಇತ್ತು ಅಂತಂದಾಗ ನನ್ಗೆ ಅದು ಹೇಳೋದಿಕ್ಕೆ ಪದಗಳಿಲ್ಲ ಅಂತ ಹೇಳ್ಬೇಕು. ಎನರ್ಜೆಟಿಕಲಿ ಏನ್ ಕಲ್ತ್ರಿ ಅಂತ ಕೇಳ್ಬೋದಾ? ಎನರ್ಜೆಟಿಕಲಿ ಇಷ್ಟು ಜನ ಇರ್ತಾರಲ್ಲ, ಅವ್ರಷ್ಟು ಜನ ನೋಡಿದಾಗ್ಲೇ ಅಷ್ಟು ಜನರ ಎನರ್ಜಿ ನಮಗೆ ಟ್ಯಾಪ್ ಆಗಿ ಹೋಗುತ್ತೆ. ಸೊ ಒಂಥರ ಒಂದು ಸೀರಿಯಲ್ ಸೆಟ್ ನಲ್ಲಿ ಇದ್ದಂಗೆ ಅಷ್ಟು ಬಲ್ಬ್ಗಳು ಒಟ್ಟಿಗೆ ಉರಿದಾಗ ಒಂದು ಪ್ರಕಾಶ ಬರುತ್ತಲ್ಲ, ಆ ತರ ತುಂಬಾ ಚೆನ್ನಾಗಿತ್ತು. ಅಂದ್ರೆ ಒಂಥರ ವೈವಿಧ್ಯಮಯ ಎನರ್ಜಿಗಳು, ಎಲ್ಲಾ ತರ ಎನರ್ಜಿಗಳು, ನಿಮಗೆ ಬೇಕಾದ ಎನರ್ಜಿಗಳು ನಿಮಗೆ ಕನೆಕ್ಟ್ ಆಗುತ್ತೆ. ಅದರ ಒಂದು ಅಂಶ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಎಲ್ಲೋ ಒಂದ್ ಕಡೆ ಎಲ್ಲೂ ಕಲ್ಮಶ ಕಾಣ್ಲಿಲ್ಲ, ಎಲ್ಲೂ ಒಂಥರ ಮೋಸ ಏನೂ ಕಾಣ್ಲಿಲ್ಲ. ಅಷ್ಟು ಚೆನ್ನಾಗಿ ಗೌರ್ಮೆಂಟ್ ಇರ್ಬೋದು, ಬಂದು ಜನ ಇರ್ಬೋದು, ಆ್ಯಂಡ್ ಅದು ಒಂಥರ ಆ ಒಂದು ವೈಬೇ ಹಂಗಿತ್ತು, ಒಂದು ಸ್ಪಿರಿಚುವಲ್ ವೈಬ್, ಆಧ್ಯಾತ್ಮಿಕ ಕಂಪನಾಂಕ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು. ಎಲ್ಲರಿಗೂ ವಿಧವಾದ ಎಕ್ಸ್ಪೀರಿಯನ್ಸ್ ಆಗಿದೆ, ಅನುಭವಗಳು. ಆದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಟೋಟಲಿ ಡಿಫ್ರೆಂಟ್. ಪ್ರತಿಯೊಬ್ಬರದು ಡಿಫ್ರೆಂಟ್, ಇದರಲ್ಲಿ ತುಂಬಾ ಡಿಫ್ರೆಂಟ್. ಆ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಲ್ಲಿ ನೀವು ಇರ್ಬೇಕಾಗಿತ್ತು, ತುಂಬಾ ಸತಿ ಬಯಸಿದ್ದಂತೂ ಹೌದು. ಥ್ಯಾಂಕ್ ಯು ಸೋ ಮಚ್. ನನಗೆ ಅಷ್ಟು ಧೈರ್ಯ ಇರ್ಲಿಲ್ಲ, ಸೊ ನಂಗೆ ಹೋಗಕ್ಕೆ ಬರಕ್ಕೆ ಆಗ್ಲಿಲ್ಲ. ಸೊ ಇವಾಗ ಇನ್ನ ಏನಾದ್ರೂ ಹೇಳ್ಬೋದಾ ನೀವು ಕುಂಭಮೇಳದ ಬಗ್ಗೆ? ಏನಾದ್ರೂ ಬೇರೆ ಏನಾದ್ರೂ ಹೇಳ್ಬೇಕು ಅಂತ? ಅದೇ, ನೀವು ನಂಬಿಕೆ ಇಟ್ಟು ಹೋದ್ರೆ ಆ ತಾಯಿ ತಾನೇ ಕರ್ಕೋತಾಳೆ. ಅಂದ್ರೆ ಹಿಂಗ್ ನಡಿಬೇಕು, ಹಂಗ್ ನಾನು ಇನ್ಫ್ಯಾಕ್ಟ್ ವಾಕ್ ಎಲ್ಲ ಮಾಡಿ ತಯಾರಾಗ್ತಿದ್ದೆ. ಅದ್ ಯಾವ್ದು ಇಲ್ಲ, ಆರಾಮಾಗಿ ಹೋದ್ವಿ, ಮಡ್ಲಲ್ಲೇ ಇಳ್ಕೊಂಡ್ವಿ, ಅಲ್ಲೇ ಮಲ್ಕೊಂಡ್ವಿ, ಅಲ್ಲೇ ಇದ್ದು ಬಂದ್ವಿ. ಅಂದ್ರೆ ನಾವು ನಂಬಿಕೆಯಿಂದ ಮುಂದಕ್ಕೆ ಹೋದ್ರೆ ಆರಾಮಾಗಿ ಹೋಗ್ತೀವಿ. ಯಾವ್ದಾದ್ರು ಕಪ್ಪೆ ಸಿಕ್ಕದಾಗ ಮಾತ್ರ ತೊಂದರೆ ಆಗತ್ತೆ ಅಷ್ಟೇ. ಫಿಯರ್, ಏನೋ ಫೇತ್ ಬೀಟ್ಸ್ ದ ಫಿಯರ್ ಅಂತ ಇಲ್ಲಿ ನಾವು ಖಂಡಿತ ತಿಳ್ಕೊಬಹುದು ಅಷ್ಟೇ ಅಲ್ವಾ? ಥ್ಯಾಂಕ್ ಯು ದೀಪಾ, ಥ್ಯಾಂಕ್ ಯು ಸೋ ಮಚ್ ಈ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ದಕ್ಕೆ. ಧನ್ಯವಾದಗಳು. ಥ್ಯಾಂಕ್ ಯು ರೇಖಾ. ನಮ್ಮ ಒಂದು ಚಾನೆಲ್ಗೆ ನೀವು ಬಂದು ನೀವು ಕೆಲವೊಂದು ವಿಷಯಗಳನ್ನ ಕ್ಲಾರಿಟಿ ಕೇಳಿದ್ದಕ್ಕೆ ತುಂಬ ಹೃದಯದ ಅಭಿನಂದನೆಗಳು. ಮತ್ತು ಕೆಲವೊಂದು ವಿಡಿಯೋಸ್ ನಿಮ್ ಜೊತೆ ಮಾಡೋ ಆಸೆ ನನಗಿದೆ. ಖಂಡಿತ ಮಾಡೋಣ ದೀಪಾ. ಥ್ಯಾಂಕ್ ಯು. ಇಟ್ ಇಸ್ ಮೈ ಪ್ಲೆಜರ್. ಥ್ಯಾಂಕ್ ಯು. ನಮ್ಮ ಜೊತೆ ಇನ್ನೊಬ್ರು ವಿಶೇಷವಾದ ಅತಿಥಿ ಇದ್ದಾರೆ, ನಮ್ಮ ಪ್ರತಿಭಾ ಅವರು. ಪ್ರತಿಭಾ, ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್. ನಮಸ್ತೆ, ನನ್ನ ಹೆಸರು ಪ್ರತಿಭಾ ಅಂತ. ನಾನು ಐ ಆಮ್ ಇಂಟು IT, ಆ್ಯಂಡ್ ಈಗಷ್ಟೇ ರೀಸೆಂಟ್ಲಿ ಐ ವರ್ಕ್ ಇನ್ ಲಂಡನ್ ಆ್ಯಂಡ್ ಐ ಜಸ್ಟ್ ಕೇಮ್ ಡೌನ್ ಟು ಬ್ಯಾಂಗ್ಳೂರ್. ಅದ್ರ ಸಲುವಾಗಿ ಮಾತಾಡೋಕ್ಕಂತ ಇವತ್ತು ಐ ಜಸ್ಟ್ ಕೇಮ್ ಟು ಮೀಟ್ ಮ್ಯಾಮ್. ಯಾ, ಇಟ್ಸ್ ಬೀನ್ 3 years ಆಫ್ ಅಸೋಸಿಯೇಷನ್ ವಿತ್ ಮ್ಯಾಮ್. ಇಟ್ಸ್ ಬೀನ್ ಅ ಬ್ಯೂಟಿಫುಲ್ ಜರ್ನಿ. ತುಂಬಾ ಟ್ರಾನ್ಸ್ಫಾರ್ಮೇಷನ್ ಖಂಡಿತ ಆಗಿದೆ ನನ್ನ ಲೈಫಲ್ಲಿ. ಜಸ್ಟ್ ಹ್ಯಾಪಿ ಟು ಬಿ ಹಿಯರ್ ಮ್ಯಾಮ್ ವಿತ್ ಯು. ನೋಡಿ, ಅಫಿಷಿಯಲ್ ಆಗಿ ನಾನು ಈ ಹಾಡನ್ನು ಹೇಳ್ಬೋದು ಅನ್ಸುತ್ತೆ, ಲಂಡನ್ ಸೆ ಆಯಾ ದೋಸ್ತ್ ಕೋ ಸಲಾಮ್ ಕರೋ ಅಂತ. ಸೊ ಜೋಕ್ಸ್ ಅಪಾರ್ಟ್, ಪ್ರತಿಭಾ 3 ವರ್ಷದಿಂದ ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸ್ ಜೊತೆ ಬರೀ ಕ್ಲೈಂಟ್ ಆಗಿ ಅಸೋಸಿಯೇಟ್ ಆಗಿಲ್ಲ. ನಾನು ಅವ್ರಿಗೆ ಈ ಒಂದು ಥ್ಯಾಂಕ್ಸನ್ನು ಹೇಳದೇ ಇದ್ರೆ ಐ ವಿಲ್ ಬಿ ಫೇಲಿಂಗ್ ಇನ್ ಮೈ ಡ್ಯೂಟಿ ಅಂತ ಹೇಳ್ಬೋದು. ಅವರು ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸ್ ಆ್ಯಕ್ಟಿವ್ ಮೆಂಬರ್ ಅಲ್ಲ ಅಂತಂದರೆ ಒಂಥರ ಎಲ್ಲದಕ್ಕೂ ಸಪೋರ್ಟ್ ಆಗಿರ್ತಾರೆ. ಪ್ರತಿಯೊಂದರಲ್ಲೂ ಒಂದು ಫಂಕ್ಷನ್ ಅಂದರೆ ಇರ್ತಾರೆ. ಒಂದು ನಮ್ಮ ರೆಗ್ಯುಲರ್ ಕೌನ್ಸಿಲರ್ ಬಂದಿಲ್ಲ, ಹೀಲರ್ ಬಂದಿಲ್ಲ, ಹುಷಾರಿಲ್ಲ ಅಂದಾಗ
ಊರಲ್ಲಿದ್ದರೆ ಖಂಡಿತ ನಾನು ಬರ್ತೀನಿ ಅಂತ ಬರ್ತಾರೆ. ಮತ್ತು ಯಾವುದೇ ಒಂದು ಬ್ಯಾಕ್ ಎಂಡ್ ವರ್ಕ್ ಇದ್ದರೆ ನಾನು ಕೇಳೋದೇ ಬೇಕಿಲ್ಲ, ಖುಷಿಯಾಗಿ ಮಾಡಿಕೊಡುವಂಥ ಒಂದು ಉದಾತ್ತ ಮನೋಭಾವ, ಹೃದಯ ವೈಶಾಲ್ಯ ಅಂತ ಹೇಳ್ಬೋದು. ಮತ್ತು ಅಷ್ಟು ಮಾತ್ರ ಅಲ್ಲ, ಅಂದರೆ ಒಂಥರ ಆನ್ ರೋಲ್ ಇಲ್ಲದೆ ಇರೋ ವಾಲಂಟರಿ ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸ್ ಮೆಂಬರ್ ಅಂದರೆ ತಪ್ಪಾಗೋದಿಲ್ಲ ಅಂತ ಹೇಳ್ಬೋದು. ಪ್ರತಿಭಾನೂ ಹೌದು, ರೇಖಾ ನೀರಜ್ ಕುಮಾರು ಹೌದು. ಮತ್ತು ಪ್ರತಿಭಾ ಇನ್ನೊಂದು ವಿಷಯ ಏನು ಅಂತಂದರೆ ನನ್ನ ಟ್ರಾವೆಲ್ ಬಡ್ಡಿ ಅಂತ ಹೇಳ್ಬೋದು. ಸುಮಾರು ಜರ್ನೀಸ್ನ ನಾವಿಬ್ಬರು ಒಟ್ಟಿಗೆ ಮಾಡಿದ್ದೀವಿ. ತುಂಬ ಜನರನ್ನು ನಾನು ಕರೆದಿರ್ತೀನಿ, ತುಂಬ ಜನರನ್ನು ಕೇಳಿರ್ತೀನಿ. ತುಂಬ ದಿನದ ಆಸೆ ನಾನು ಮಾಡಬೇಕು ಅಂತಂದಾಗ ನನಗೆ ನಾನು ಬರ್ತೀನಿ ಅಂತ ಅನ್ನೋದು ಪ್ರತಿಭಾನೇ. ಸೊ ಈ ಜರ್ನಿ ಹೆಂಗೆ ಶುರುವಾಯಿತು, ಮಹಾಕುಂಭಕ್ಕೆ ಹೋಗಬೇಕು ಅನ್ನೋದು ಹೇಗೆ ನಾವಿಬ್ಬರು ಹೊರಟ್ವಿ? ಮ್ಯಾಮ್ ನಿಮ್ಮ ಜೊತೆ ಹಾಗೆ ನೀವು ಹೇಳ್ದಂಗೆ ಒಂದೊಂದ್ಸತಿ ನಮ್ಗೆಲ್ಲರಿಗೂ ಇನ್ವೈಟ್ ಮಾಡಿದಾಗ ಸಂಭವ ನಾನು ನೀವು ಹೋಗೋ ಥರ ಆಗಿದೆ. ಪುರಿ ಜಗನ್ನಾಥ್ ಪ್ರತಿಭಾನ್ ಮಾತ್ರ ಕರೆದಿರಲ್ಲ, 10 ಜನ ಕರೆದಿರ್ತೀನಿ. ಕರೆಕ್ಟ್. ಕೊನೆಗೆ ನಾವಿಬ್ರು ಹೋಗ್ತೀವಿ. ಅದು ಯಾವ ಜನ್ಮದ ನಂಟೋ ಬಾಂಧವ್ಯನೋ ನಂಗೂ ಗೊತ್ತಿಲ್ಲ. ಖಂಡಿತ ಮ್ಯಾಮ್. ಅದೇ ನೀವು ಹೇಳಿದ್ರಿ ಐ ಕಮ್ ಫಾರ್ ನಿಮ್ದು ಏನಾದ್ರು ಫಂಕ್ಷನ್ ನಡೆದ್ರೆ ಎನಿಥಿಂಗ್ ಲೈಕ್ ದಟ್, ಐ ಫೀಲ್ ಲೈಕ್ ಇಟ್ಸ್ ಮೈ ಪ್ರಿವಿಲೇಜ್ ಮ್ಯಾಮ್. ಅಂದರೆ ಫಂಕ್ಷನ್ಗೆ ಅಂತಂದರೆ ಪ್ರತಿಭಾ ಫಂಕ್ಷನ್ನಿಗೆ ಒಂದು ಪಾರ್ಟಿಸಿಪೆಂಟ್ ಆಗಿ ಬಂದಿರೋದಿಲ್ಲ, ಆ್ಯಂಕರಿಂಗ್ ಮಾಡ್ತಾರೆ ಅಥವಾ ಇನ್ನೊಂದೇನೋ ಹೆಲ್ಪ್ ಮಾಡ್ತಾರೆ. ಅಂದರೆ ಒಂದು ಟೀಮ್ ಮೆಂಬರ್ ಆಗಿ ಬಂದಿರೋದು ನನಗೆ ತುಂಬ ಖುಷಿ ಅಂತ ಅನ್ಸುತ್ತೆ. ಯಾವತ್ತಿಗೂ ನಾನು ಅದಕ್ಕೆ ಗ್ರ್ಯಾಟಿಟ್ಯೂಡಲ್ಲೇ ಇರ್ತೀನಿ. ಥ್ಯಾಂಕ್ ಯು ಪ್ರತಿಭಾ. ಥ್ಯಾಂಕ್ ಯು ಮ್ಯಾಮ್. ಬಟ್ ನಾನು ಯಾಕೆ ಬರ್ತೀನಿ ಅಂತ ಐ ವುಡ್ ಲೈಕ್ ಟು ಶೇರ್ ವಿತ್ ಯು ಅಟ್ ದಿಸ್ ಫೋರಮ್. ತುಂಬಾ ಟ್ರಾನ್ಸ್ಫಾರ್ಮೇಷನ್ ಆಗಿದೆ ನನ್ನ ಲೈಫಲ್ಲಿ. ಸೊ ಎನಿಥಿಂಗ್ ದಟ್ ಟ್ರೂಲಿ ಟ್ರಾನ್ಸ್ಫಾರ್ಮ್ಸ್ ಒಬ್ರದ್ದು ಲೈಫಲ್ಲಿ, ಐ ಫೀಲ್ ಲೈಕ್ ಐ ಶುಡ್ ಬಿ ಪಾರ್ಟ್ ಆಫ್ ಇಟ್. ಸೊ ದ್ಯಾಟ್ಸ್ ದ ರೀಸನ್ ಐ ಕಮ್. ಸೊ ನೀವು ಇದು ಮಾಡ್ತಾ ಇದ್ದೀರಲ್ಲ, ಇನ್ ಸಮ್ ವೇ ಐ ವಾಂಟ್ ಟು ಡೂ ವಾಟ್ ಎವರ್ ಐ ಕ್ಯಾನ್ ಡೂ. ಸೊ ಐ ಕಮ್ ಆ್ಯಂಡ್ ಆಲ್ಸೋ ಜಸ್ಟ್ ಟು ಬಿ ಇನ್ ಯೋರ್ ಪ್ರೆಸೆನ್ಸ್ ನನ್ ತುಂಬಾ ಇಟ್ಸ್ ಎ ಪ್ರಿವಿಲೇಜ್ ಮ್ಯಾಮ್. ಆ್ಯಂಡ್ ಥ್ಯಾಂಕ್ ಯು ಫಾರ್. ನನಗೆ ಇದು ತುಂಬ ದೊಡ್ಡ ವಿಷಯ, ನನಗೆ ನಡ್ಕೊಳ್ಳೋದಕ್ಕೆ ಕಷ್ಟ ಆಗ್ತಾ ಇದೆ. ಥ್ಯಾಂಕ್ ಯು. ಸೊ ಈ ಮಹಾಕುಂಭಕ್ಕೆ ಹೇಗೆ ಜರ್ನಿ ಶುರುವಾಯಿತು? ಲಂಡನ್ನಿಂದ ಜರ್ನಿ ಹೇಗೆ ಶುರುವಾಯಿತು? ಐ ಡೋಂಟ್ ನೋ ಹೌ ಟು ಟಾಕ್ ಅಬೌಟ್ ದಿಸ್ ಮ್ಯಾಮ್. ಬಟ್ ನಿಮ್ಗೆ ಗೊತ್ತು, ನಾನು ಈಗಷ್ಟೇ ಇದ್ದೆ. ಹೇಳ್ಬೇಕಂದ್ರೆ ಬೆಂಗಳೂರಲ್ಲಿ ಬಂದಿದ್ದಲ್ಲ, ಮಹಾಕುಂಭಕ್ಕೆ ನಾವು 10ನೇ ತಾರೀಕು ಹೊರಟಿದ್ದು, ಪ್ರತಿಭಾ ಬಂದಿದ್ದು 9ನೇ ತಾರೀಕು. ಸೊ ಅದು ಹೇಗಾಯ್ತು, ನಿರ್ಣಯ ಹೇಗ್ ಬಂತು? ಮ್ಯಾಮ್ ನಿಮ್ಗೆ ಜ್ಞಾಪಕ ಇದೆಯಾ, ನಾನು ಅವಾಗಷ್ಟೇ ಹೋಗಿದ್ದೆ, ಲೈಕ್ ಡಿಸೆಂಬರ್ ಎಂಡಲ್ಲಿ ಅಷ್ಟೇ ನಾನು ಹೋಗಿದ್ದು ಬ್ಯಾಕ್ ಟು UK. ಐ ರೆಸ್ಯೂಮ್ ಮೈ ವರ್ಕ್ ಮಾಡ್ತಾ ಇದ್ದೆ ಆ್ಯಂಡ್ ತುಂಬ ಚೇಂಜಸ್ ಆಗ್ತಾಯಿತ್ತು ನನ್ನ ಜಾಬಲ್ಲಿ. ನಾನು ಪ್ರತಿದಿನ ಕೂತ್ಕೊಂಡು ಮಹಾಕುಂಭಗೆ ನೋಡ್ತಾ ಇದ್ದೆ. ಆ್ಯಂಡ್ ನನಗೆ ಐ ಡೆಂಟ್ ಅಂಡರ್ಸ್ಟ್ಯಾಂಡಿಂಗ್ ಒಂದು ಆಸೆ ಆಯಿತಾ. ನೀವು ನಿಮ್ಗೆ ಎಷ್ಟೊಂದೆಲ್ಲ ಟೂಲ್ಸ್ ಹೇಳ್ಕೊಟ್ಟಿದ್ದೀರಾ, ಮ್ಯಾನಿಫೆಸ್ಟೇಷನ್. ಐ ರಿಮೆಂಬರ್ 1-2 ಸತಿ ಸುಮ್ಮನೆ ಐ ವಿಜುವಲೈಸ್ಡ್ ದಟ್ ಐ ಆಮ್ ನಾನು ಮಹಾಕುಂಭಲ್ಲಿ ಇದ್ದಿದ್ರೆ ಹೇಗಿರ್ತಿತ್ತು ಅಂತೆಲ್ಲ ಅನಿಸಿದ್ದುಂಟು. ಬಟ್ ಅವಾಗಷ್ಟೇ ಹೋಗಿದ್ದೀನಿ, ಯು ನೋ ಹೌ ಇಟ್ ಈಸ್, ಜಾಬ್ದು, ರಜದ್ದು ಆ್ಯಂಡ್ ಫೈನಾನ್ಸಸ್, ಒಂಥರ ತುಮಕೂರು, ಮೈಸೂರು, ಚಿಕ್ಕಬಳ್ಳಾಪುರ, ಲಂಡನ್. ಹಾಂ ಆಯಿತಾ. ಬಟ್ ಆದರೂ ಏನು ಗೊತ್ತಾ, ನನಗೆ ಅದು ನೋಡಿದಾಗ ಅಷ್ಟು ಜನ, ಅಷ್ಟೊಂದು ಕ್ರೌಡ್, ನನಗೆ ಸ್ವಲ್ಪ ಕ್ರೌಡ್ ಐ ಫೀಲ್ ಒಂಥರ ಅನ್ಸುತ್ತೆ ನನಗೆ, ಓವರ್ವೆಲ್ಮ್ ಆಗುತ್ತೆ. ಐ ಕ್ಯಾನ್ ಬ್ರೀತ್. ಕ್ರೌಡ್ ಇದ್ದಾಗ ನನಗೂ ಕಷ್ಟ ಇದೆ. ಹಾಂ ಬಟ್ ಐ ಡೋಂಟ್ ನೋ, ನನಗಂದ್ರೆ ಇಟ್ ಜಸ್ಟ್ ಸೇಮ್, ನನಗಂದ್ರೆ ಮ್ಯಾಜಿಕಲ್. ಅಂದರೆ ನಂಗೆ ಯಾರೋ ಒಬ್ಬರು ಗೊತ್ತಿರೋರು ಹೋಗ್ತಾ ಇದ್ರು ಆ್ಯಂಡ್ ಐ ಫೆಲ್ಟ್ ಲೈಕ್ ಅವ್ರು ಯಾರೋ ಹೋಗ್ತಾರವ್ರು ನಂಗೆ ಗೊತ್ತಿದ್ದಾರಲ್ಲ, ಬಿಕಾಸ್ ಐ ಫೆಲ್ಟ್ ಲೈಕ್ ಐ ಕ್ಯಾನ್ ಡೂ ಇಟ್. ಒಂದು ಬೇಕಂದ್ರೂ ನಾನು ಲಂಡನ್ ಬಂದ್ಬಿಟ್ಟಿದ್ದೀನಿ, ಇವಾಗ ವಾಪಸ್ ಹೋಗೋಕ್ಕಾಗಲ್ಲ ಒಂದು. ಬಟ್ ಇಟ್ ವಾಸ್ ಒಂದು ಚಿಕ್ಕ ಆಸೆ. ಆ್ಯಂಡ್ ದೆನ್ ಐ ರಿಮೆಂಬರ್ ಒಂದಿನ ಸುಮ್ಮನೆ ಅಂದ್ಕೊಂಡೆ, ಲೈಕ್ ಹೋಗ್ಬೋದಾ, ಕೆನ್ ಐ ಗೋ ಅಂತ ಒಂದು ಥಾಟ್. ಐ ಸೆಡ್ ಓಕೆ ಯೂನಿವರ್ಸ್ ಗಿವ್ ಮಿ ಅ ಸೈನ್ ಅಂತ ಹೇಳಿ ಬಿಟ್ಬಿಟ್ಟೆ. ಅದು ಇಟ್ಸ್ ಲೈಕ್ ಅ ಮೆಂಟಲ್ ಡಯಲಾಗ್, ಲೈಕ್ ನೋಡ್ತಾ ಇರುವಾಗ ಆಸೆ ಬಂದಾಗ ಮನ್ಸಲ್ಲಿ ಹೇಳ್ಕೊತಾ ಇರೋದು ಅಷ್ಟೇ. ಮನ್ಸಲ್ಲಿ ಒಂದು ಡೈಲಾಗ್ ಬಂತು, ಸುಮ್ಮನಾದೆ. ಆ್ಯಂಡ್ ದೆನ್ ಇನ್ ಅ ಫ್ಯೂ ಡೇಸ್ ಯು ಕಾಲ್ಡ್. ನೀವು ಕಾಲ್ ಮಾಡಿ ಇದು ಮ್ಯಾನಿಫೆಸ್ಟ್ ಮಾಡ್ಕೊಂಡು ಹಂಗೆ ಲೆಕ್ಕ. ಕಂಪ್ಲೀಟ್ಲಿ ಮ್ಯಾಮ್, ದಿಸ್ ಇಸ್ ಲೈಕ್ ದೇರ್ ಆರ್ ಕಪಲ್ ಆಫ್ ಥಿಂಗ್ಸ್ ದಟ್ ಹ್ಯಾಸ್ ಹ್ಯಾಪೆಂಡ್. ಐ ಥಿಂಕ್ ದಟ್ಸ್ ವೈ ಐ ಕೀಪ್, ನಾನು ಮತ್ತೆ ನಿಮ್ಮ ಹತ್ರ ಯಾಕೆ ಬರ್ತೀನಿ ಅಂದರೆ ಮ್ಯಾನಿಫೆಸ್ಟೇಷನ್ಸ್ ಹಾಗೆ ಆಗ್ತಾ ಇರುತ್ತೆ. ಈವನ್ ನಾನು UK ಹೋಗಿದ್ದೆ ಆಫ್ಟರ್ ಐ ಕೇಮ್ ಆ್ಯಂಡ್ ಮೆಟ್ ಯು. ಇಟ್ಸ್ ಆಲ್ವೇಸ್ ಬಿನ್ ಮೈ ಡ್ರೀಮ್ ಕಂಟ್ರಿ ಅಂತ ಹೇಳ್ಬೋದು. ಆ್ಯಂಡ್ ಐ ಆಮ್ ಹ್ಯಾಪಿ, ಐ ಫೀಲ್ ಕಂಟೆಂಟ್ ದಟ್ ಐ ವಾಸ್ ಎ. ಬಟ್ ದಿಸ್ ಇಸ್ ಲೈಕ್ ಮ್ಯಾಜಿಕಲ್. ನಾನು ಹಿಂಗೆ ಅಂದ್ಕೊಂಡೆ, 2-3 ದಿನದಲ್ಲಿ ನಿಮ್ಮ ಕಾಲ್ ಬಂತು. ನೀವು ಕಾಲ್ ಮಾಡಿ ನೀವು ಕೇಳಿದಾಗ ಪ್ರಯಾಗ್ರಾಜ್ ಅಂದ ತಕ್ಷಣ ನನಗೆ ನೋ ಅಂತ ಹೇಳೋಕೆ ಹೋಗ್ತಾ ಇದ್ದೀನಿ, ಬಟ್ ಹೇಳೋಕ್ಕಾಗ್ತಲ್ಲ. ಐ ಥಿಂಕ್ ಐ ಟುಕ್ ಲೈಕ್ 1 ಫ್ರಾಕ್ಷನ್ ಆಫ್ ಅ ಸೆಕೆಂಡ್ ಆಫ್ ಕಾಸ್, ಬಟ್ 1-2 ಸೆಕೆಂಡ್ ಅನ್ಸುತ್ತೆ. ನೀವು ನೀವು ಹೇಳಿದ್ರೆ ನೋಡು ಏನೋ ಹೇಳಿದ್ರಿ, ಐ ಡೋಂಟ್ ನೋ ಎಕ್ಸಾಕ್ಟ್ಲಿ ಹೇಳಿದೆ ಅಂದರೆ
ಆಬ್ಲಿಗೇಷನ್ ಏನು ಇಲ್ಲ, ನಾ ಕರ್ದೆ ಅಂತ ಬರ್ಲೇಬೇಕಂತ ಏನು ಬಾಂಧವ್ಯ ಇಲ್ಲ, ಬಲವಂತ ಇಲ್ಲ. ನೀ ಬಂದ್ರು ಬರ್ದೇ ಇದ್ರು ನಾ ಹೋಗೇ ಹೋಗ್ತೀನಿ, ನಿಂಗೆ ಬೇಕಿದ್ರೆ ಅಷ್ಟೇ ಬಾ ಅಂತ ಹೇಳಿದ್ದು. ಕರೆಕ್ಟ್. ನನಗೆ ಅದು ನೋ ಅಂತ ಹೇಳಕ್ ಹೋಗ್ತಾ ಇದೀನಿ ಬಿಕಾಸ್ ಇಟ್ ವಾಸ್ ಪ್ರಾಕ್ಟಿಕಲಿ ಸೋ ಮೆನಿ ಥಿಂಗ್ಸ್ ಐ ಹ್ಯಾಡ್ ಟು ಥಿಂಕ್ ಅಲ್ವಾ. ಡೆಡ್ಲೈನ್ಸ್ ಇದೆ ಅಂತ ಹೇಳಿದೆ, ಆಮೇಲೆ ಜಾಬ್ದು ಸುಮಾರು ಡೆಡ್ಲೈನ್ಸ್ ಇತ್ತು ಅಂಡ್ ಲಾಟ್ಸ್ ಆಫ್ ಥಿಂಗ್ಸ್ ಅಂಡ್ ಎಸ್ ಅಂತ ಬಂತು ಬಾಯಲ್ಲಿ. ಗಂಗಾನೇ ನುಡಿಸ್ಬಿಟ್ಲು ಅಂತ ಅನ್ಸುತ್ತೆ ಅಷ್ಟೇ, ಎಸ್ ಅಂತ ಬಂತು. ಅದು ನಾನು ಐ ಥಿಂಕ್ ನಿಮ್ಗೆ ಅದಕ್ಕೆ ನೀವು ಹೇಳಿದ್ರಿ ಐ ನೆವರ್ ಸೇ ನೋ ಟು ಯು. ನೀವೇನಾರು ಹೇಳಿದ್ರೆ ಅದಕ್ಕೆ ನೀವು ಹೇಳಿದ್ರಿ ಆಬ್ಲಿಗೇಷನ್ ಇಲ್ಲ ಅಂತ ನೀವೇ ಹೇಳ್ಬಿಟ್ರಿ ಮಾಡ್ಕೋಬೇಡ ಅಂತ ಹೇಳಿದೆ. ಬಟ್ ಅಂದ್ರೂ ಬಂದಿದ್ದು ಖುಷಿ ಅಂತೂ ಆಯ್ತು. ಬಟ್ ಐ ಆಸ್ಕ್ ಫಾರ್ ಅ ಸೈನ್ ಅಲ್ಲ ಮ್ಯಾಮ್. ಯೂನಿವರ್ಸಿಂದ ಸೈನ್ ಕೇಳಿದಾಗ ವಾಟ್ ಆರ್ ದಿ ಆಡ್ಸ್ ದಟ್ ಯು ಕಾಲ್ ಮೀ, ಬೇರೆಯವರಲ್ಲ, ಫ್ರೆಂಡ್ಸ್ ಅಲ್ಲ. ಅದು ಆಕ್ಚುಲಿ ಆನೆಸ್ಟ್ಲಿ ಹೇಳ್ಬೇಕಂದ್ರೆ ನಾನು ನಿಂಗೆ ಕೊನೆಯಲ್ಲಿ ಕಾಲ್ ಮಾಡಿದ್ದು, ಯಾಕಂದ್ರೆ ರೇಖಂಗ್ ಮುಂಚೆನೆ ಮಾಡಿದ್ದೆ. ರೈಟ್. ಯಾಕಂದ್ರೆ ಇಲ್ಲೇ ಇದ್ರು ಅವರೆಲ್ಲ, ಆಗಲ್ಲ ಅಂದ್ಮೇಲೆ ನಾನು ಮಾಡಿದ್ದೆ. ಯಾಕಂದ್ರೆ ಇವು ಈಗ ಮೊನ್ನೆ ಒಂದ್ ತಿಂಗಳಾಗಿಲ್ಲ ಹೋಗಿ, ಹೆಂಗ್ ಕರೆಯೋದು. ಜನವರಿನಲ್ಲಿ ನಾನು ಮಾಡಿದ್ ಕಾಲ್, ಫೆಬ್ರವರಿಲಿ ಹೋಗಾಗ ಜನವರಿನೆಲ್ಲ ಬುಕಿಂಗ್ ಮಾಡ್ಕೊಂಡಿದ್ದು. ಆಗ ನಾನು ಕೇಳಿದ್ದು. ಎನಿವೆ ನಂಗೆ ತುಂಬಾ ಖುಷಿ ಆಯ್ತು ನೀನ್ ಬಂದಿದ್ದು. ಡಿಡ್ ಯು ಫೀಲ್ ಹ್ಯಾಪಿ? ಹೇಗೆ ಅನ್ನಿಸ್ತು? ಫೀಲ್ ಹ್ಯಾಪಿನಾ ಮ್ಯಾಮ್? ಐ ಥಿಂಕ್ ಐ ಆಮ್ ಸ್ಟಿಲ್ ಇನ್ ದಟ್ ಝೋನ್. ನಾನು ಲೈಕ್ ನಾನು ಇನ್ನ ಪ್ರಯಾಗ್ರಾಜ್ ಮೋಡಲ್ಲೇ ಇದ್ದೀನಿ. ಐ ಡೋಂಟ್ ಥಿಂಕ್ ನಾನು ಇನ್ನ ವಾಪಸ್ ಬಂದಿಲ್ಲ ಬಿಕಾಸ್ ಇಟ್ಸ್ ಬೀನ್ ಎಕ್ಸ್ಟ್ರೀಮ್ಲಿ ಮ್ಯಾಜಿಕಲ್. ನಿಮ್ಮ ಜೊತೆ ಅಲ್ಲಿ ಹೋಗ್ತಾ ಇರುವಾಗ ಕೆಲವೊಂದು ಎಕ್ಸ್ಪೀರಿಯನ್ಸಸ್ ಆಗಿದ್ದು. ಲೈಕ್ ಐ ಡೋಂಟ್ ನೋ, ನೀವು ಎಲ್ಲ ಕಲಿತೀವಿ, ಮಾಡ್ತೀವಿ, ಸ್ವಿಚ್ ವರ್ಡ್ಸ್ ಕಲಿತೀವಿ, ಬಟ್ ನಾನು ಅವತ್ತಿಂದ ಇಲ್ಲಿವರೆಗೂ ಪ್ರತಿದಿನ ಹೇಳ್ಕೊತಾ ಇದ್ದೀನಿ. ಆ್ಯಂಡ್ ಆಮೇಲೆ ತುಂಬ ಚೇಂಜಸ್ ಫೀಲ್ ಆಗ್ತದೆ ನನಗೆ. ಐ ಡೋಂಟ್ ನೋ ಇಫ್ ಯು ಆಸ್ಕ್ ಮೀ ಸ್ಪೆಸಿಫಿಕ್ ಆಗಿ ಏನಾದ್ರು ಹೇಳ್ಬೋದು, ಬಟ್ ಐ ಆಮ್ ಎಲೇಟೆಡ್ ಆ್ಯಂಡ್ ಐ ಫೀಲ್ ವೆರಿ ವೆರಿ ಲಕ್ಕಿ. ಸ್ಪೆಸಿಫಿಕ್ ಆಗಿದ್ದಾಗ ಅಯೋಧ್ಯನಲ್ಲಿ ದರ್ಶನ ಏನಾಯ್ತು ಸ್ಪೆಸಿಫಿಕ್ ಕೊಟ್ಬಿಡ್ತೀನಿ. ಯಾಕಂದ್ರೆ ರೇಖಾ ಸುಮಾರು ವಿಷಯ ಅವ್ರ ಜೊತೆ ಮಾತಾಯ್ತು, ನೀ ನನ್ನ ಜೊತೆ ಇದ್ದಿ. ಸೊ ಅಯೋಧ್ಯನಲ್ಲಿ ನಮ್ಗೆ ಒಂದು 2-3 ವಿಶೇಷ ಅನುಭವಗಳಾಯ್ತಲ್ವಾ, ಅದ್ರ ಬಗ್ಗೆ ನೀ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಆಮೇಲೆ ನಾನು ಹೇಳ್ತೀನಿ ಮ್ಯಾಮ್. ಅದೇ ಸೊ ನಾನು ಹಿಂದಿನ ದಿನ ಅಷ್ಟೇ ಯುಕೆಯಿಂದ ಇಳ್ದಿದ್ದೆ, ಅಯೋಧ್ಯೆ ಹೋದ್ವಿ. ಹಾ, ಸಿಕ್ಕಾಬಡೆ ಜಟ್ಲಾಗಿತ್ತು. ನಡೀತಾ ಇದೀವಿ, ಬೆಳಗಿನ ಜಾವ ಮತ್ತೆ ಎದ್ದು ಫ್ಲೈಟ್. ಹೌದು, ಬೆಳಗ್ಗೆ 6 ಗಂಟೆ ಅಲ್ವಾ ನಮ್ದು ಫ್ಲೈಟ್ ಇದ್ದಿದ್ದು. ಅಲ್ಲಿ ತಲುಪಿದ್ವಿ ಅಲ್ಲ. ದ ಬ್ಯೂಟಿ ಇಸ್ ನಾವೀಗ ನಡ್ಕೊಂಡು ಹೋಗ್ತಿರುವಾಗ ನಾನು ಮುಂದೆ ನೋಡ್ತಾ ಇದ್ದೆ, ಅವ್ರು ಹೇಳಿದ್ರು ಹೀಗೆ ಹೋಗ್ಬಿಟ್ಟು ಮತ್ತೆ ಹಿಂಗ್ ಯೂಟರ್ನ್ ಅಂತ. 3 ಕಿಲೋಮೀಟರ್ ನಡಿಬೇಕಿತ್ತು, ಮತ್ತೆ 3 ಕಿಲೋಮೀಟರ್ ಯೂಟರ್ನ್ ಮಾಡ್ಕೊಂಡು ಬರ್ಬೇಕಿತ್ತು. ಹೌದು. ದರ್ಶನಕ್ಕೆ ಎಷ್ಟು ಗಂಟೆ ಆಗತ್ತೆ ಅಂತ ಹೇಳಿದ್ರು ಅಲ್ಲಿ 4ರಿಂದ 5 ಅವರ್ ಆಗುತ್ತೆ ಅಂತ. ನಮ್ದು ಎಷ್ಟು ಗಂಟೆಗಾಯ್ತು? 35 to 40 minutes. 1 hour ಚಟ್ನಿ ಬಿಟ್ಟಿದ್ದು ಮಾಡಿದ್ ಎಲ್ಲ ಸೇರಿ 1 hour ಅಲ್ಲ ಕಂಪ್ಲೀಟ್ಲಿ. ಮ್ಯಾಮ್ ಯು ರಿಮೆಂಬರ್, ನಾವು ಹಿಂಗೆ ಹೋಗ್ತಾ ಇರುವಾಗ ಒಬ್ರು ನಮ್ಮನ್ನ ಕರೆದ್ರು. ಕರೆದ್ಬಿಟ್ಟು ಐ ಡೋಂಟ್, ನಮ್ದೇನು ಕಾನ್ವರ್ಸೇಷನೇ ಆಗಿಲ್ಲ. ಅವ್ರು ನಮ್ಮನ್ನ ಯಾಕೆ ಒಳಗಡೆ ಬಿಟ್ರು ಅಂತ ನನ್ಗೆ ಇನ್ನೂ ಗೊತ್ತಾಗಿಲ್ಲ. ನಾನು ಹೇಳ್ತೀನಿ ಯಾಕೆ ಬಿಟ್ರು ಅಂತ ಹೇಳಿ. ಕ್ಯೂ ತುಂಬ ಇತ್ತು. ಈಗ ಪ್ರತಿಭಾ ಹೇಳ್ದಂಗೆ 3 ಕಿಲೋಮೀಟರ್ ಮುಂದೆ ಹೋಗಿ ಯೂಟರ್ನ್ ಮಾಡ್ಕೊಂಡು 3 ಕಿಲೋಮೀಟರ್ ಬರಬೇಕಿತ್ತು. ಅಂದರೆ ಅದು ರೈಟ್ ಹ್ಯಾಂಡ್ ಸೈಡ್ ಆಫ್ ದ ರೋಡ್, ಅಂದರೆ ಬಲಗಡೆಗೆ ನಡ್ಕೊಂಡು ಹೋದ್ರೆ ಮಧ್ಯ ಬ್ಯಾರಿಕೇಡ್, 2 ಮೆಟಲ್ ಬ್ಯಾರಿಕೇಡನ್ನು ಕಟ್ಬಿಟ್ಟಿದ್ರು. ಬಿಡಿಸ್ಕೊಂಡು ಹೋಗೋಕ್ಕಾಗದೆ ಎಲ್ಲ 10-20 ಅಡಿಗೆ ಪೊಲೀಸು ಮಿಲಿಟ್ರಿ ನಿಂತೇ ಇದ್ರು. ಈ ಕಡೆ ಎಡಗಡೆ ರೋಡಲ್ಲಿ ಹೋದ್ರೆ 300-400 ಅಡಿಗೆ ದೇವಸ್ಥಾನದ ಒಳಗೆ ಎಂಟರ್ ಆಗ್ತಿದ್ವಿ. ಅಲ್ಲಿ ಬ್ಲಾಕ್ ಮಾಡಿದ್ರು. ಆಗ ಇಷ್ಟು ದೂರ ನಡ್ಕೊಂಡು ಹೋಗ್ಬೇಕಾ, ಹಿಂಗೆ ಗೊತ್ತು ನಾನು ಸ್ವಲ್ಪ ಅಷ್ಟು ನಡೆಯೋದು ಮಾಡೋದು, ಅದು ಊರಿಗೆಲ್ಲ ಹೋದಾಗ ಧ್ಯಾನ ಮಾಡೋದು ಅದ್ರ ಕಡೆ ಗಮನ ಇರುತ್ತೆ ಹೊತ್ತು ನಡೆಯೋದು ಇದೆಲ್ಲ ಸ್ವಲ್ಪ ನನಗೆ ಬೇಕಿರಲ್ಲ ಅವಾಗ, ಯಾಕೆಂದ್ರೆ ಅದು ಪ್ರಯಾರಿಟಿ ಇರಲ್ಲ ನಂದು. ಆಗ ನಾನು ಸ್ವಿಚ್ ವರ್ಡ್ಸ್ ಚಾಂಟ್ ಮಾಡೋಕ್ಕೆ ಶುರು ಮಾಡಿದೆ. ಸಿಂಪಲ್, ಡಿವೈನ್ ಆರ್ಡರ್ ಟುಗೆದರ್ ಉಲ್ಫ್ ಮ್ಯಾಜಿಕ್ ಬಿಗಿನ್ ನೌ. ದರ್ಶನ ಬೇಗ ಆಗಬೇಕು, ಬೇಗ ಅಂದರೆ ಆ ರಾಮನ್ ಬೇಗ ಬೇಗ ನೋಡಬೇಕು ಅನ್ನೋದು ಒಂಥರ. ಈ ಮಗುಗೆ ಚಾಕ್ಲೇಟ್ ಅಲ್ಲಿದೆ, ನೀನು ಆಟ ಆಡಿ ಬಂದರೆ ಹೋಮ್ವರ್ಕ್ ಮಾಡಿದ್ರೆ ಕೊಡ್ತೀನಿ ಇಂದಾಗ ಒಂದು ಆತ್ರದಲ್ಲಿ ಬರೆಯತ್ತಲ್ಲ ಮಗು, ಆ ಥರ ಒಂದು ಮಗುವಾಗಿ ಹೋಗಿದ್ದೆ ನಾನು ಅಂತ ಹೇಳ್ಬೋದು. ನಾವು ಚಾಂಟ್ ಮಾಡ್ತಾ ಇದ್ದಂಗೆನೆ ಯಾರೋ ಒಬ್ರು ಕರೆದ್ಬಿಟ್ಟು ನಮ್ಮನ್ನ ಅವರೇ ಕರೆದ್ಬಿಟ್ಟು ಬಿಟ್ರೆ ನೋಡಿ, ಬಿಡದೆ ಇದ್ರೆ ವಾಪಸ್ ಬನ್ನಿ ಅಂತಂದ್ರು. ನಾವು ಅಲ್ಲಿ ಹೋದ್ವಿ. ಅವ್ರು ಯಾರು, ಎಲ್ಲಿಂದ ಬಂದ್ರು, ಯಾಕೆ ಬಂದ್ರು, ರಾಮನೇ ಅಲ್ಲಿ ನಿಂತಿದ್ನ ಅಂತಾನು ಅನ್ಸತ್ತೆ ಒಂದೊಂದ್ಸತಿ. ಆಮೇಲೆ ನಾವು ಮಾತಾಡ್ತಿದ್ದಂಗನೆ ಮೆಲ್ಲಗೆ ಅವರು ಆ ಬ್ಯಾರಿಕೇಡ್ ಅದು ಇದನ್ನ ಬಿಚ್ಚಕ್ ಶುರು ಮಾಡಿದ್ರು. ನೀ ಗಮನಿಸಿವಲ್ವ, ನಾನು ನನ್ನ ಪರ್ಸ್ ಓಪನ್ ಮಾಡಿದೆ ದುಡ್ಡು ಕೊಡೋದಿಕ್ಕೆ. ಅವರು ದುಡ್ಡು ಬೇಡ, ಆಶೀರ್ವಾದ ಮಾಡಿ ಸಾಕು ಅಂತ ಹೇಳ್ಬಿಟ್ಟು ಆ ಗೇಟ್ ಓಪನ್ ಮಾಡಿ ನಮ್ಮಿಬ್ರಿಗೆ ಮಾತ್ರ ಬಿಟ್ರು, ಬಾಕಿ ಎಷ್ಟೋ ಜನಕ್ಕೆ ಬಿಡ್ಲಿಲ್ಲ. ಇಲ್ಲಿ ನಾನು ನಿನ್ ಕೇಳ್ಬೋದು, ಯಾಕೆ ನಮಗ್ ಮಾತ್ರ ಬಿಟ್ರು ಅಂದಾಗ ಆ ಸ್ವಿಚ್ ವರ್ಡ್ಸ್ ಆ ಕಂಪನಾಂಕದಲ್ಲಿ ನಾವಿದ್ವಿ. ವಿಶೇಷವಾಗಿ ಒಳಗೆ ಹೋಗ್ಬಿಟ್ವಿ, ಒಂದು 3/4 ಗಂಟೆ ಒಳಗೆ ಮುಗಿಸ್ಕೊಂಡೇ ಬಂದ್ಬಿಟ್ವಿ. ಸೊ ನಾವು ಮಾತ್ರ ಹೋದ್ವಲ್ಲ, ಎಷ್ಟು ಜನ ಮಕ್ಕಳನ್ನ ಎತ್ಕೊಂಡು ಹೋಗ್ತಿದ್ರು, ವಯಸ್ಸಾದವ್ರು ಹೋಗ್ತಿದ್ರು. ಏನಾದ್ರು ಗಿಲ್ಟಿ ಅನ್ನಿಸ್ತಾ ಅವ್ರನ್ನ ಬಿಟ್ಟು ನಾವು ಹೋಗ್ತಾ ಇದೀವಿ ಅಂತ ಹೇಳ್ಬಿಟ್ಟು? ಇಲ್ಲ ಮ್ಯಾಮ್, ಗಿಲ್ಟಿ ಅನ್ನಿಸ್ಲಿಲ್ಲ. ಬಿಕಾಸ್ ಐ ಥಿಂಕ್ ಇವಾಗ ನಿಮ್ಗೆ ನೆಕ್ಸ್ಟ್ ಡೇ ಅನುಭವ ಆಯ್ತಲ್ಲ ಮ್ಯಾಮ್, ಲೈಕ್ ಅವರು ನಾವು ಎಷ್ಟೊತ್ತು ವೆಯ್ಟ್ ಮಾಡ್ತೀವಿ ನಿಮಗೆ, ನಿಮ್ಮ ಹತ್ರ ಅಪಾಯಿಂಟ್ಮೆಂಟ್ ಸಿಗೋಕ್ಕೆ. ಸಮ್ಟೈಮ್ಸ್ ಎಷ್ಟು ಮಂತ್ಸ್ ವೆಯ್ಟ್ ಮಾಡ್ತೀವಿ, ಕಾಲ್ ಮಾಡಿ ವೆಯ್ಟ್ ಮಾಡ್ತೀವಿ.
ಎಷ್ಟು ಲೈನ್ ಇರುತ್ತೆ. ಬಟ್ ಟ್ಯಾಕ್ಸಿ ಡ್ರೈವರ್ಗೆ ನೀವು ಜ್ಞಾಪಕ ಇದೆಯಾ, ಎಷ್ಟು ಸ್ವಿಚ್ ವರ್ಡ್ಸ್ ಕೊಟ್ರಿ, ಎಷ್ಟು ಅವ್ರದ್ದು ಲೈಫ್ ಇಶ್ಯೂಸ್ಗೆಲ್ಲ ಕೊಟ್ರಿ. ಐ ಥಿಂಕ್ ಸೊ ಐ ಥಿಂಕ್ ಗಾಡ್ ಸೆಲೆಕ್ಟ್ಸ್ ಆ ವೈಬ್ರೇಷನ್. ನಾವು 300 ಕಿಲೋಮೀಟರ್ ಜಾಮ್ ಇದ್ದಾಗ ನಾವು ಅವರು ನಮ್ಗೆ ಬಿಟ್ಬಿಟ್ರಲ್ವಾ, ವಾಪಸ್ ಹೋಗೋಣ ಅಂತ ಹೇಳಿದ್ರು. ಆಗ ನಾವು ಮಂತ್ರ ಜಾಪೆಂಗೆ ಅಂತ ಹೇಳಿದಾಗ ಅದು ಕ್ಲಿಯರ್ ಆದಾಗ ನಂಬಿಕೆ ಬಂದು ಈ ಆಸ್ ಫಾರ್ ಸೋ ಮೆನಿ ಸ್ವಿಚ್ ವರ್ಡ್ಸ್. ಪ್ರತಿಭಾ ಹೇಳ್ದಂಗೆ ಒಂದೊಂದ್ಸತಿ 15 ದಿವಸ 1 ವಾರ ಎಲ್ಲಾನು ವೇಟಿಂಗ್ ಪೀರಿಯಡ್ ಇರುತ್ತೆ ಒಂದು ಕನ್ಸಲ್ಟೇಷನ್ಗೆ. ನಿರಾಯಾಸವಾಗಿ ಅಲ್ಲೇ ಕೂತಲ್ಲೇ ಸಿಕ್ಬಿಡ್ತಾರೆ. ಆಮೇಲೆ ಸೊ ಪ್ರಾಬಬ್ಲಿ ಆತ ಆ ವೈಬ್ರೇಷನ್ ಅಲ್ಲಿ ಖಂಡಿತ ಅನ್ಸುತ್ತೆ. ಪ್ಲಸ್ ಮ್ಯಾಮ್ ನೀವು ಒಂದು ಅಬ್ಸರ್ವ್ ಮಾಡಿದ್ರೆ, ಅಯೋಧ್ಯ ವಾಸ್ ದ ಫಸ್ಟ್ ವಿಸಿಟ್ ನಮ್ದು ಇದ್ರಲ್ಲಿ ಟ್ರಿಪ್ ನಲ್ಲಿ. ನೀವು ಜಾಸ್ತಿ ಚಾಂಟ್ ಮಾಡ್ತಾ ಇದ್ರಿ, ಸ್ವಿಚ್ ವರ್ಡ್ಸ್ ನಾನ್ ಮಾಡ್ತಿರ್ಲಿಲ್ಲ. ನೆಕ್ಸ್ಟ್ ಡೇ ನಾನ್ ಜಾಸ್ತಿ ಮಾಡ್ತಾ ಇದ್ದೆ ಬಿಕಾಸ್ ಮ್ಯಾಮ್ ಇವಾಗ ನೀವು ಹೇಳಿದ್ರಿಲ್ಲ ಬೇರೆಯವ್ರಿಗೆಲ್ಲ ಗಿಲ್ಟ್ ಇಲ್ಲ, ಬಿಕಾಸ್ ನಾವು ಒಳಗಡೆ ಹೋಗಿ ರಾಮನ ಹತ್ರ ಹೋದಾಗ ನಿಮಗ್ ರಾಮ ಕಾಣಿಸಿದ್ರು, ನನಗ್ ಕಾಣಿಸ್ಲಿಲ್ಲ, ತೆರೆ ಹಾಕ್ಬಿಟ್ರು ಅಲ್ವಾ. ಸೊ ಮೇ ಬಿ ದೆನ್ ಐ ವಾಸ್ ನಾಟ್ ಕಂಪ್ಲೀಟ್ಲಿ ದೇರ್, ಐದರ್ ಫಿಸಿಕಲಿ ಇಂಟಿಗ್ರೇಟ್ ಆಗಿರ್ಲಿಲ್ಲ, ವಾಟ್ ಎವರ್. ಐ ಥಿಂಕ್ ಆಫ್ಟರ್ ದಟ್ ನನಗೆ ಅವ್ರು ವಾಪಸ್ ಕಳ್ಸಿದ್ರಲ್ಲ, ಅಬ್ ಜಾಯಿಯೇ ದೇಖಿಯೇ ಅಂತ ಅವರು ಕಳ್ಸಿದ್ರಲ್ಲ ಸೆಕ್ಯೂರಿಟಿ ಅವರು, ಅಂಡ್ ದೆನ್ ನಿಮ್ಮನ್ನು ಕಳ್ಸಿದ್ರು, ನೀವ್ ಅಲ್ಲಿ ಮತ್ತೇನ್ ಮಾಡ್ತೀರಾ ಅಂತ. ಸೊ ದಟ್ ಈಸ್ ಲೈಕ್ ಸೊ ನಮ್ದು ಡಬಲ್ ಮ್ಯಾಜಿಕ್. ಇಂಟಗ್ರೇಟ್ ಅದೆಲ್ಲ ತಕ್ಷಣಕ್ಕೆ ಎಲ್ರಿಗೂ ಅರ್ಥ ಆಗಿದ್ರೆ ಅದನ್ನ ಒಂಚೂರು ನಾನು ವಿಸ್ತಾರ ಹೇಳ್ತೀನಿ. ಅಲ್ಲಿ ನಾವು ದುಡ್ಡು ಕೊಟ್ಟರು ತಗೊಳ್ಳದೆ ನಮ್ಮನ್ನು ಒಳಗ್ ಬಿಟ್ರು, ನಾವಿಬ್ರೇ ಒಳಗೆ ಹೋಗಿದ್ದು. ಅನ್ಸ್ಬೋದು ನಿಮ್ಗೆ, ಎಷ್ಟು ಜನ ವಯಸ್ಸಾದವರು ಮಕ್ಕಳೆಲ್ಲ ಇದ್ರು, ಅವ್ರನ್ನ ಬಿಟ್ಟು ನೀವ್ ಹೆಂಗ್ ಹೋದ್ರಿ ಅಂದ್ರೆ, ಆ ಕಂಪನಾಂಕದಲ್ಲಿ ಇಲ್ಲ ಅಂದ್ರೆ ಕೊಟ್ಟರು ಅವ್ರು ಅದನ್ನ ಅನುಭವಿಸೋದಿಕ್ಕೆ ಆಗಲ್ಲ. ಯಾಕೆಂದ್ರೆ ಯಾರಾದ್ರೂ ನುಗ್ ಬಂದ್ರು ಕೆಲವ್ರನ್ನ ವಾಪಸ್ ತಳ್ಬಿಟ್ಟು ಹೊರಗೆ ಹಾಕ್ಬಿಟ್ರು, ನಮಗ್ ಮಾತ್ರ ಬಿಟ್ರು. ಯಾಕಂದ್ರೆ ನಾವು ಆ ಕಂಪನಾಂಕದಲ್ಲಿ ಇದ್ವಿ. ಎಷ್ಟೇ ಜನ, ಈಗ ಅದೇ ರೇಖನ್ ಜೊತೆ ಮಾತಾಡ್ತಾ ಹೇಳ್ತಿದ್ನಲ್ವಾ, ರೇಖಾ ನೀವು ಬಡವಿ ಅಂತಂದ್ರೆ ನಾನು ಬಡವಳಾಗೋದ್ರಲ್ಲಿ ಅರ್ಥ ಇಲ್ಲ, ನಾನು ನಿಮ್ಮನ್ನ ಮೇಲಕ್ಕೆ ಎತ್ತಬೇಕು, ನಾನು ಕೆಳಗ್ ಬರೋದ್ರಲ್ಲಿ ಅರ್ಥ ಇಲ್ಲ. ಆತರ ಅಲ್ಲಿ ಇಂಟೆಗ್ರೇಟು ಎಲ್ಲ ಹೇಳಿದ್ದು ಪ್ರತಿಭಾ ಏನು ಅಂತಂದ್ರೆ, ಎಲ್ಲೋ ಒಂದ್ ಕಡೆ ಆ ಕಂಪನಾಂಕ ಸ್ವಲ್ಪ ಶೇಕ್ ಆಗೋಯ್ತು. ಆ ರಾಮ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಅಂದ್ರೆ ನೋಡ್ಲಿಕ್ಕೆ 2 ಕಣ್ಣು ಸಾಲದು. ಒಂಥರ ಆ ಭಕ್ತಿ ಭಾವ ಹೆಂಗ್ ಉಕ್ಕಿ ಬಂತು ಅಂತಂದ್ರೆ ಕಣ್ಣಲ್ಲಿ ನೀರು ಬರಬೇಕು, ಅಷ್ಟು ಚೆನ್ನಾಗಿತ್ತು. ದೇವ್ರು ನೋಡಿ ಖುಷಿಯಾಗಿ ನನ್ನ ಕೈ ಮುಗ್ದು ನೋಡ್ದೆ ಅಂತ ಅನ್ನೋಷ್ಟಲ್ಲಿ ತೆರೆ ಹಾಕ್ಬಿಟ್ರು. ಅಂದ್ರೆ ಪ್ರಸಾದ ನೈವೇದ್ಯ ಮಾಡಬೇಕು ಅಂತ ತೆರೆ ಹಾಕ್ಬಿಟ್ರು. ನೋಡಿದೆ ಅಂದ್ರೆ ನಾನು ನೋಡ್ಲೇ ಇಲ್ಲ ಅಂತ ನಮ್ಮ ಪ್ರತಿಭಾ. ಯಾಕೆ ನೋಡ್ಲಿಲ್ಲ ಅಂದ್ರೆ ಎಲ್ಲಿ ನೋಡ್ಬೇಕು ಕಾಣಲಿಲ್ಲ. ಆ ಇಂಟೆಗ್ರೇಷನ್ ಅದು ಇದು ಹೇಳ್ತಾ ಇರೋದೇನಂದ್ರೆ, ಅಲ್ಲಿಂದ ಇಲ್ಲಿ ಬರೋ ಅಷ್ಟರಲ್ಲಿ ಕೆಲವು ಸತಿ ಇಷ್ಟು ಸುಲಭಕ್ಕೆ ಬಂದ್ಬಿಟ್ವಾ ಅಂತ ಒಂದು ನಂಬಿಕೆ ಒಂದು ಹೆಜ್ಜೆ ಕೆಳಗೆ ಹೋಗುತ್ತೆ. ಆ ಇಷ್ಟು ಸುಲಭಕ್ಕೆ ಬಂದ್ಬಿಟ್ವಾ, 4 ಅವರ್ ಅಂದ್ರು ಅರ್ಧ ಗಂಟೆಲಿ ಬಂದ್ಬಿಟ್ವಾ ಅಂತ ಆ ಒಂದು ಕಂಪನಾಂಕ ಕೆಳಗೆ ಹೋದಾಗ ದೇವ್ರು ಬಹುಶಃ ಕಾಣ್ಲಿಲ್ಲ ಅನ್ಸುತ್ತೆ. ಮತ್ತೆ ನೀವೇ ತೋರಿಸಿದ್ರಿ ಮ್ಯಾಮ್, ಯು ಸೆಂಟ್ ಮೀ ಬ್ಯಾಕ್, ಯು ಸೆಡ್ ಇಲ್ಲಿ ತನಕ ಬಂದು, ಆಮೇಲೆ ವಾಪಸ್ ಹೊರಗೆ ಬಂದಾಗ ಇಲ್ಲಿ ತನಕ ಬಂದ್, ಬಟ್ ತಿರುಪತಿ ತರ ಚಲೋ ಚಲೋ ಅಂತ ಎಳೆದು ಒಂದೇ ಸತಿ ಹೊರಗೆ ತಳ್ಬಿಡ್ತಾ ಇದ್ದೆ. ನಾನು ಹೊರಗೆ ಬಂದಾಗಿತ್ತು, ದೇವಸ್ಥಾನದಿಂದ ಹೊರಗೆ ಬಂದಾಗಿತ್ತು. ಇಲ್ಲಿ ನಿಂತ್ಕೋಬೇಡಿ, ದೂರ ಹೋಗಿ ಅಂತ ಹೇಳ್ತಿದ್ರು. ಬಟ್ ನಾನು ಹೆಂಗೋ ಮಾಡಿ ಪ್ರತಿಭಾನ ಒಳಗೆ ನೋಡ್ಬಿಟ್ಟೆ ಬಾ ದೇವ್ರನ್ನ ಅಂತ ಹೇಳಿ ಒಳಗೆ ಕಳಿಸ್ಬಿಟ್ಟಿದ್ದೆ. ಇಲ್ಲ ನನ್ನ ಜೊತೆ ಬಂದ ಸಂಗಾತಿ ಒಳಗಿದ್ದಾರೆ, ಮತ್ತೆ ನಾವು ಕಳೆದೋದ್ರೆ ಕಷ್ಟ ಅಂದಾಗ ಒಂದು ಕ್ಷಣ ಯೋಚನೆ ಮಾಡಿ ಆಪ್ಕೋ ಬಿ ಜಾನ ಅಂದ್ಬಿಟ್ಟು ಮತ್ತೆ ನನ್ನನ್ನು ವಾಪಸ್ ಒಳಗೆ ಬಿಟ್ರು. ಅದು 2 ದರ್ಶನ ಆಯ್ತು ನನಗೆ. 8 ನಿಮಿಷ 8 ನಿಮಿಷ ದೇವ್ರ ಮುಂದೆ ನಿಂತಿದ್ವಿ. ಸೊ ನಾವು ಕೇಳಿದಾಗ ದೇವ್ರು ಕೊಡ್ತಾನೆ. ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ ಹೇಳೋದು ಅದೇನೆ, ಎಲ್ರಿಗೂ ಬೇಕಾಗೋಷ್ಟು ಭೂಮಿನಲ್ಲಿದೆ, ನಾವು ಕೇಳಬೇಕಷ್ಟೆ. ಕೇಳಿದಾಗ ಅದು ಬಂದಾಗ ಅದನ್ನು ದಕ್ಕಿಸ್ಕೊಳ್ಳೋಕ್ಕೆ ನಾವು ಕೈ ಯಾಚಿಸ್ಕೊಂಡು ಇಟ್ಕೊಂಡಿರ್ಬೇಕಷ್ಟೆ. ಅದು ತುಂಬ ವಿಶೇಷ ಅನ್ನಿಸ್ತು. ಆ ಥರ ಅಯೋಧ್ಯನಲ್ಲಿ ನಾವು 1 ಅವರ್ಗೆ ಮುಗಿಸ್ಕೊಂಡು ಬಂದಾಗ ನಾವು ಆಮೇಲೆ ಹೋಟೆಲ್ಗೆ ನಾವು ಹೋಗಿ ಬಂದಿದ್ದು ಹೋಟೆಲ್ ವಾಪಸ್ ಹೋಗಿದ್ದೆ ನಾವು 1-1/4 ಗಂಟೆಲಿ ಹೊಟ್ಟೋದ್ವಿ ಅಂತ ಅನ್ಸುತ್ತೆ. ಆ ಮನುಷ್ಯ ಆಶ್ಚರ್ಯ ಪಟ್ಬಿಟ್ರಲ್ವಾ ಇದು ಹೆಂಗೆ ಅಂತ ಹೇಳಿ. ಸೊ ಆದ್ರೂ ನೆಕ್ಸ್ಟ್ ಡೇ ಅವ್ರಿಗೆ ಪ್ರಯಾಗ್ರಾಜ್ ಆಗಲ್ಲ ಅಂತ ಅನ್ನಿಸ್ತಾ ಇತ್ತು. ಅದು ಟ್ರಾಫಿಕ್ ಓಪನ್ ಆಗ್ತಾ ಅವ್ರಿಗೆ ನಂಬಿಕೆ ಬಂತು. ಎಲ್ಲ 12 ಅವರ್ 8 ಅವರ್ ಎಲ್ಲ ಇದ್ದಾಗ ನಾವು 3:30 4:00 ಅವರೆಗೆ ಹೊರಟೋದ್ವಿ ಅಂತ ಅನ್ಸುತ್ತೆ. ಸೊ ಅದು ತುಂಬಾ ನನಗೆ ಆಶ್ಚರ್ಯ ಅಂತ ಅನ್ನಿಸ್ತು. ಮತ್ತೆ ನಾಗಸಾಧು ಬಗ್ಗೆ ರೇಖಾ ಕೇಳ್ತಾ ಇದ್ರು, ಅದಂತೂ ತುಂಬಾನೇ ಮ್ಯಾಜಿಕಲ್ ಮ್ಯಾಮ್. ಅಂದ್ರೆ ಇಫ್ ವಿ ಗೋ ಬ್ಯಾಕ್ ಅಂಡ್ ಥಿಂಕ್ ಮ್ಯಾಮ್, ಯೋಚನೆ ಮಾಡಿ ಅವತ್ತು ನಮ್ಗೆ ಐ ಥಿಂಕ್ ಅದೇನು ಎಷ್ಟು ದುಡ್ಡು ಅಂತಲ್ಲ, ಅಲ್ಲಿ ಪ್ರಯಾಗ್ರಾಜಲ್ಲಿ ಹೆಂಗಿತ್ತಂದ್ರೆ ದುಡ್ಡು ಎಷ್ಟು ಕೊಟ್ರು ಜಾಗ ಸಿಗ್ತಾ ಇರ್ಲಿಲ್ಲ. ಸೊ ಅವ್ರು ಕೊಟ್ಟಿರ್ಲಿಲ್ಲ ಅಂದ್ರೆ ಮ್ಯಾಮ್ ಐ ಥಿಂಕ್ ಅದ್ ನಮ್ಗೆ ಆ ಸ್ನಾನ ಏನಿದೆ ಶಾಹಿ ಸುಸ್ತಾಗ್ತಿತ್ತು, ಬಂದು ಮಾಡಿ ಮಾಡಕ್ ಸುಸ್ತಾಗ್ತಿತ್ತು. ಹೌದು. ಮತ್ತೆ ಸ್ವಲ್ಪ ಕ್ರೌಡ್ ತುಂಬಾ ಜಾಸ್ತಿ ಆಗ್ತಿತ್ತು ಅನ್ಸುತ್ತೆ. ಅಂದ್ರೆ ಅವ್ರು ಕೇಳಿದಾಗ ನಾವಿಬ್ರು ಮಾತಾಡ್ಲಿಲ್ಲ, ಒಬ್ರು ಮುಖ ಒಬ್ರು ನೋಡ್ಕೊಂಡು ಹೂ ಅಂತಂದ್ವಿ. 15,000 25,000 ಓಡ್ತಾ ಇತ್ತು. ಅವರು 1,200 ಗವರ್ಮೆಂಟ್ ರೇಟ್ ಕೊಡಿಸ್ಕೊಟ್ರು. ಆಮೇಲೆ ಊಟ ಹೆಂಗಿತ್ತು, ನೀ ಮಾಡ್ದಿ ನಾ ಮಾಡಿಲ್ಲ? ತುಂಬಾ ಚೆನ್ನಾಗಿತ್ತು ಮ್ಯಾಮ್. ಆಮೇಲೆ ಎಷ್ಟು ಪ್ರೀತಿಯಿಂದ ಬಡಿಸಿದ್ರು. ಅಂಡ್ ಇಮ್ಯಾಜಿನ್ ಮ್ಯಾಮ್, ಪ್ರಯಾಗ್ರಾಜ್ ಹೋಗ್ತೀನಿ ಅನ್ನೋದೇ ಒಂದು ಡ್ರೀಮ್ ಇರುವಾಗ ನಾನು ಅಲ್ಲಿ ಹೋಗಿ
ಒಳಗಡೆ ಅಲ್ಲೇ ಸಂಗಮ್ ಘಾಟಲ್ಲಿ ಸಾಧುಗಳ ಒಂದು ಶಿಷ್ಯರು ಮಾಡಿದಂತ ಊಟವನ್ನ ತಿಂದು ಆ ಘಾಟಲ್ಲೇ ಇದ್ವಿ ಅಲ್ಲ ಗಂಗಾ ತೀರದಲ್ಲಿ ಮಲ್ಕೊಂಡು ಗಂಗಾ ಘಾಟಲ್ಲಿ ಮಲ್ಕೊಂಡು ಸುತ್ತ ಅವರ ಒಂದು ಚಾಂಟ್ಸ್ ಅನ್ನ ಕೇಳ್ಕೊಂಡು ಬ್ಯೂಟಿಫುಲ್ ಇಡೀ ರಾತ್ರಿ ಕಳೆದು ಚೆನ್ನಾಗಿ ಬೆಳಗ್ಗೆ ಒಂದು 100 ಅಡಿ ಹೋದ ತಕ್ಷಣ ನಾವು ನದಿಲಿ ಮುಳುಗ್ಬಿಟ್ವಿ ಅಲ್ವಾ. ಖಂಡಿತ ಅದು ಬೆಳಗ್ಗೆ 5 ಗಂಟೆನಲ್ಲಿ ಅಂತ ಅನ್ಸುತ್ತೆ. 5ರಿಂದ 6 ಗಂಟೆನಲ್ಲಿ ನಮ್ಮಿಬ್ಬರು ಸ್ನಾನ ಆಗೋಯ್ತು. ಆಮೇಲೆ ಹಿಂಗ್ ನಡೆಯೋದು ಹಂಗ್ ನಡೆಯೋದು ನಮಗ್ ಸ್ಟ್ರೈನೇ ಗೊತ್ತಾಗ್ಲಿಲ್ಲ ಅಲ್ವಾ. ಆರಾಮಾಗಿ ನಡ್ಕೊಂಡ್ ಬಂದ್ಬಿಟ್ವಿ. ಮಧ್ಯೆ 2 ಟೀ, ಒಂದು ಕಬ್ಬಿನ ಜ್ಯೂಸು, ಒಂದು ಸಮೋಸ ಯಾಕಂದ್ರೆ ತುಂಬಾ ಸಮೋಸ ತಿಂದು ಮರ್ತೋಯ್ತು. ಸೊ ಸಮೋಸ ತಿಂದ್ವಿ, ಯಾವ್ದೇ ರೀತಿ ಮೋಸ ಆಗಿಲ್ಲ ಅಂತ ಖಂಡಿತ ಮ್ಯಾಮ್. ಸೊ ಬಂದಿದ್ದು ಮೋಸ ಇಲ್ಲ ಅನ್ನಿಸ್ತು. UK ಇಂದ 1 ತಿಂಗಳಿಗೆಲ್ಲ ವಾಪಸ್ ಬಂದಿದ್ದು ಖಂಡಿತ ವರ್ತ್ ಇಟ್ ಮ್ಯಾಮ್. ಅಂದ್ರೆ ಇದು ಅದೇ ನಾನು ಅಲ್ಲಿ ಬರುವಾಗ್ಲೇನೆ ನಾನು ನಿಮ್ಗೆ ಜ್ಞಾಪಕ ಇದೆಯಾ ಮ್ಯಾಮ್, 3 days ಇತ್ತು ಅವಾಗ ಮತ್ತೆ ನೋ ಅಂದ್ಬಿಟ್ಟೆ ನಾನು ನಿಮ್ಗೆ. ಮೋಸ್ಟ್ಲಿ ಡೌಟ್ ಅಂತ ಹೇಳಿಲ್ಲ, ನೋ ಅನ್ಲಿಲ್ಲ, ಡೌಟ್ ಅಂತ ಹೇಳ್ದೆ. ಮತ್ತೆ ಎಲ್ಲ ಪ್ರಾಕ್ಟಿಕಲ್ ಆಸ್ಪೆಕ್ಟ್ಸ್ ಎಲ್ಲ ಮುಂದೆ ಬಂತು. ದೆನ್ ಐ ಸೆಡ್ ದೀಪಾ ಮ್ಯಾಮ್ ಕರೆದಿದ್ದಾರೆ, ಇದು ಒನ್ಸ್ ಇನ್ ಲೈಫ್ ಟೈಮ್ ಜಾಬ್ ಅದು ಇದು ನಡೀತಾ ಇರುತ್ತೆ, ಯೋಚನೆ ಮಾಡು. ಹೌದು, ನೀ ಬರ್ದಿದ್ರು ನಾ ಹೋಗ್ತೀನಿ, ಹೌದು ತೊಂದ್ರೆ ಇಲ್ಲ. ಹೌದು, ನೀವು ಹೇಳಿದ್ರಿ. ಯಾಕೆಂದ್ರೆ ನನಗೆ ನಿಮ್ಮ ಜೀವನದ ನಿರ್ಧಾರ ನಿಮ್ದಾಗಿರ್ಬೇಕು, ನಾನು ಮಾಡೋದ್ರಲ್ಲಿ ಅರ್ಥ ಖಂಡಿತ. ಅಂಡ್ ನಂಗೆ ಇದನ್ನು ಗೊತ್ತಾಗ್ತಿಲ್ಲ ಮ್ಯಾಮ್, ಇಲ್ಲಿ ಬಂದ್ಮೇಲೆ ನಾವು ಹೋಗ್ತಾ ಇರುವಾಗ ಗೊತ್ತಾಯ್ತು, ಓ ಮೈ ಗಾಡ್ ಎಷ್ಟು ಜನ ಅಲ್ಲಿ ಕಾಯ್ತಾ ಇದಾರೆ, ಟಿಕೆಟ್ ಸಿಗ್ತಿಲ್ಲ, ಫ್ಲೈಟ್ ಸಿಗ್ತಿಲ್ಲ ಫಾರ್ ಅಸ್. I don't know, it is everything magically. I feel so blessed ma'am, so blessed. ನನಗೂ ಅಷ್ಟೇ ಖುಷಿ ಇದೆ, blessed ಆತರ ಒಂದು ಜರ್ನಿ ಮಾಡಿದ್ದಕ್ಕೆ. ಅಂಡ್ ನೀ ಹೇಳಿದಾಗ ಒಬ್ಳೆ ಆದ್ರೂ ಹೋಗ್ತಿದ್ದೆ, ಬಟ್ ನೀ ಜೊತೆಗೆ ಬಂದಿದ್ದು ಇನ್ನೂ ಖುಷಿ ಇದೆ. ಅಂಡ್ ಕೈಂಡ್ ಆಫ್ ವಿ ಹ್ಯಾವ್ ಬಿಕಮ್ ಟ್ರಾವೆಲ್ ಬಡೀಸ್ ಅಲ್ಲ. ಇನ್ಫ್ಯಾಕ್ಟ್ ಇನ್ನು ಕೆಲವ್ರನ್ನ ಕರೆದಿದ್ದೆ ನಾನು, ಅವರು ಜೊತೆಗೆ ಬಂದಿದ್ರೆ ಇನ್ನೂ ಚೆನ್ನಾಗಿತ್ತು. ಬಟ್ ಯಾವಾಗ ಅವರೆಲ್ಲ ಆಮೇಲೆ ಹೋದ್ರು, ಅವರವರೇ ಹೋದ್ರು. ಬಟ್ ಯಾರು ಯಾವಾಗ ಹೋಗ್ತಾರೆ, ಏನ್ ಮಾಡ್ತಾರೆ ಅನ್ನೋದು ಐ ಥಿಂಕ್ ಅವನು ನಿರ್ಧರಿಸಿರ್ತಾನೆ. ಯಾರು ಯಾವಾಗ ಮುಳುಗ್ತಾರೆ ಅನ್ನೋದು ಆ ತಾಯಿ ನಿರ್ಧರಿಸಿದ್ಲು ಅನ್ಸುತ್ತೆ. ನಿಂಗೆ ಹೇಗೆ ಅನ್ನಿಸ್ತು ಅಲ್ಲಿ ಮುಳುಗಿದಾಗ, ಗಂಗೆ ಮಡ್ಲಲ್ಲಿ ಮುಳುಗಿದಾಗ? ಒಂಥರ ಪ್ಯೂರ್ ಅನಿಸ್ತು ಮ್ಯಾಮ್. ಒಂದು ಆ್ಯಂಡ್ ಅಂದರೆ ಏನು ಗೊತ್ತಲ್ಲ, ಇಟ್ ಈಸ್ ಬಿಯಾಂಡ್ ಲಾಜಿಕ್, ನನಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಬರಲ್ಲ. ಆ್ಯಂಡ್ ಅದ ಟೆಂಟಲ್ಲಿ ಇದ್ಬಿಟ್ಟು ನೆಕ್ಸ್ಟ್ ಡೇ 5 o'clock ಮಾಡಿದ್ವಿ ಅಲ್ಲ, ನಿಮಗೆ ಜ್ಞಾಪಕ ಇದೆಯಾ? ಚಳಿ ಅಷ್ಟು ಇತ್ತು. ಐ ಸೆಡ್ ಮ್ಯಾಮ್ ನಾನು ಬರೀ ನೀರು ಹಾಕ್ಕೊಳ್ತೀನಿ ಅಂತ ನಾನು ನಿಮ್ಮ ಹಿಂದೆ ಬಂದೆ ಅಲ್ವಾ. ಯು ವೆಂಟ್ ಇನ್ಸೈಡ್, ಯು ಟುಕ್ ಅ ಡಿಪ್. ಫಾರ್ ಮೀ ಒಂಥರ ಅದು ಆಟೋಮ್ಯಾಟಿಕ್. ನಾನು ಹೋದೆ, ಡಿಪ್ ತೊಗೊಂಡೆ. ಐ ಥಿಂಕ್ ದಟ್ ಥರ್ಡ್ ಡಿಪ್ 2 ಸತಿ 3 ಸತಿ ಮಿಂದು ಬಂದ್ವಿ ನಾವು. ಹಿಂದಿನ ದಿನ ಆಗಿತ್ತಲ್ಲ. ಇಟ್ ವಾಸ್, I can't explain ma'am. You remember ಎಷ್ಟು electric charge literally we could feel for the next few days. And angel numbers ma'am, this I have to ಆ್ಯಂಡ್ ಅವತ್ತು ಸ್ಟಾರ್ಟ್ ಆಗಿದೆ, ಇಲ್ಲಿ ತನಕ ನಿಂತಿಲ್ಲ. ಇವಾಗ ನಾನು ಇಲ್ಲಿ ನಿಮ್ಮ ಆಫೀಸಿಗೆ ಬರ್ತಾನೂ ಅಷ್ಟೇ 0000 ಇಂದ 9999 ತನಕ ಎಲ್ಲ ಸೀಕ್ವೆನ್ಸು. I've never seen that. ಎಲ್ಲ ಒಂದೊಂದು ಬರುತ್ತೆ, 3 digits ಬರುತ್ತೆ, 4 digits 0000. And I was talking to you about universe and manifestation, travel ಮಾಡ್ತಾ. So like for me it was too many things. So universe is blessing you with so many things ಅನ್ಸುತ್ತೆ. Yeah, I think it's like ಒಂಥರ ರೀಇನ್ಸ್ಟೇಟ್ ಮಾಡ್ದಂಗೆ that belief system became so much stronger. ಸ್ವಿಚ್ ವರ್ಡ್ ಹೇಳ್ಕೊತಾ ಇದ್ದೆ, ಬಟ್ ಇವಾಗ with more conviction, so much more. ಅಂದ್ರೆ ಹೇಳ್ಕೋತೀವಿ ಬಟ್ ನಾಟ್ ಕಂಟಿನ್ಯೂಸ್ಲಿ. I saw the magic like ಇಷ್ಟು ಫಾಸ್ಟ್ ನಾನು ತುಂಬ ಮ್ಯಾನಿಫೆಸ್ಟೇಷನ್ಸ್ ಆಗೇ ಇದೆ, ಇಲ್ಲ ಅಂತ ಹೇಳೋಕ್ಕೆ ಆಗಲ್ಲ. ನಾನು ಏನೇನು ಬೇಕೋ ಅದು ನಡೀತಾ ಇದೆ ಸುಮಾರು. ನಾನು ಯಾವ್ದು ಸ್ಟಾಪ್ ಮಾಡ್ತಿಲ್ಲ ಅದೆಲ್ಲ ಮುಂದೆ ನಡೀತಾ ಇದೆ. ಲೈಕ್ ನಾನು ನೀವು ರಾಮ್ಲಲ್ಲ ಹತ್ರ ಕರ್ಕೊಂಡು ಹೋದ್ರಿ, ಅಲ್ಲೂ ನೋಡಲಿಲ್ಲ ಅಂದರೆ ವಿ ಕಾಂಟ್ ಲೈಕ್ ಅಗೇನ್ ಯು ಪುಟ್ ಮಿ ಬ್ಯಾಕ್. ಬ್ಯೂಟಿಫುಲ್ ಇತ್ತು. ನಾನು ಅನ್ನೋದಕ್ಕಿಂತ ಅವ್ರು ಕರ್ಸ್ಕೊಂಡ್ರು ಐ ಗೆಸ್ ಡೆಫಿನೆಟ್ಲಿ. ಸೊ ಈ ಟ್ರಿಪ್ ನನ್ನ ಜೊತೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. UKಗೆ 1 ತಿಂಗಳು ಆಗಿಲ್ಲ ಹೋಗಿ ಪಾಪ, ಬಟ್ ಸ್ಟಿಲ್ ಯು ಅಗ್ರಿ ಟು ಕಮ್. ಯು ಹ್ಯಾಡ್ ಡೆಡ್ಲೈನ್ಸ್ ವಿಚ್ ವೇರ್ ಎಟ್ ಸ್ಟೇಕ್, ಬಟ್ ಸ್ಟಿಲ್ ಇದು ಒನ್ಸ್ ಇನ್ ಲೈಫ್ ಟೈಮ್ ಆಪರ್ಚುನಿಟಿ ಅಂತ ಚೂಸ್ ಮಾಡ್ಕೊಂಡು ಬಂದಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಮೈ ಬ್ಲೆಸ್ಸಿಂಗ್. ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳಬೇಕು. ಲೈಕ್ ಇಟ್ಸ್ ಲೈಕ್ ಯು ಮೇಡ್ ಮೈ ಡ್ರೀಮ್ ಕಮ್ ಟ್ರೂ. ಇಟ್ ಕುಡಂಟ್ ನೀವಲ್ದರ ಅದು ಆಗ್ತಾನೆ ಇರಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಡಾಕ್ಟರ್ ದೀಪಾ ರಾಣಿ ಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್.